ನಮಸ್ಕಾರ ಸ್ನೇಹಿತರೆ, ಫಸ್ಟ್ ಡೇ ಫಸ್ಟ್ ಶೋ ಕನ್ನಡ ಅರ್ಪಿಸುವ ವಿಶೇಷ ಸಿನಿಮಾ ಸೆಗ್ಮೆಂಟಿಗೆ ಸ್ವಾಗತ. ನಾನು ಸುಜಯರಾಜ್. ಸ್ನೇಹಿತರೆ, ನವೆಂಬರ್ 7ನೇ ತಾರೀಕು ಕೌಟುಂಬಿಕ ಕಥಾ ಹಂದರವಿರುವ ಹಳ್ಳಿ ಸೊಗಡಿನ ಅಚ್ಚ ಕನ್ನಡದ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಸಿನಿಮಾದ ಹೆಸರು ರೋಣ ಅಂತ. ಸದ್ಯಕ್ಕೆ ರೋಣ ಸಿನಿಮಾ ತಂಡದಿಂದ ನಾಯಕ ನಟ, ನಾಯಕ ನಟಿ ಮತ್ತು ನಿರ್ದೇಶಕರು ನನ್ನ ಜೊತೆಗಿದ್ದಾರೆ. ಮಾತಾಡಿಸ್ತಾ ಹೋಗೋಣ ಬನ್ನಿ. ರಘುರಾಜನಂದ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಸ್ವಾಗತ ಸರ್. ನಿಮಗೂ ಸ್ವಾಗತ ಸತೀಶ್ ಅವರಿಗೆ. ಸೊ ಹೇಗಿದೆ ವೈಬ್ಸ್ ಎಲ್ಲ? ಸಿನಿಮಾ ರಿಲೀಸ್ ಆಗ್ಲಿಕ್ಕೆ ಇನ್ನೇನು ಸ್ವಲ್ಪ ದಿನ ಅಷ್ಟೇ ಬಾಕಿ ಇದೆ. ಯಾವ ಥರ ಇದೆ ಎಕ್ಸೈಟ್ಮೆಂಟ್ ಎಲ್ಲ ಅಂತ? ವೈಬ್ಸು ಚೆನ್ನಾಗಿದೆ, ಎಕ್ಸೈಟ್ಮೆಂಟ್ ಇದೆ, ಭಯ ಇದೆ, ಎಲ್ಲ ಮಿಕ್ಸ್ ಇದೆ. ಪಾಸಿಟಿವ್ ಆಗಿದೆ, ಭಯ ಇದೆ, ಹೊಸ ತಂಡ ಇದೆ. ಸೊ ಅದನ್ನ ಜನ ಯಾವ ಥರ ರಿಸೀವ್ ಮಾಡ್ತಾರಂತ ಒಂದು ಕುತೂಹಲ ಇದೆ. ನೋಡ್ಬೇಕು ಸರ್ ಅವ್ರು ಯಾವ ಥರ ರಿಸೀವ್ ಮಾಡ್ತಾರಂತ. ಪ್ರಕೃತಿ ಅವರಿಗೆ ಮಾತೆ ನಿಂತು ಹೋಗಿದೆ. ಬರುತ್ತೆ, ಅಷ್ಟು ಟೆನ್ಷನ್ ಆಗ್ಬಿಟ್ಟಿದೆ ನನಗೆ. ಜನ ಹೇಗೆ ಇಷ್ಟಪಡ್ತಾರೆ ಅಂತ ಗೊತ್ತು, ಎಷ್ಟು ಇಷ್ಟಪಡ್ತಾರೆ ಅನ್ನೋದ್ರ ಮೇಲೆ ಡೌಟ್ ಇರೋದು. ನೋಡೋಣ. ಓಕೆ. ಸೊ ಒಂದೇ ವರ್ಷದಲ್ಲಿ 2ನೇ ಸಿನಿಮಾ ಪ್ರಕೃತಿ ಅವರಿಗೆ. ಸೊ ಹೇಗೆ ಅನ್ನಿಸ್ತಾ ಇದೆ? 2 ಸಲ ಪ್ರೇಕ್ಷಕರು ನಿಮ್ಮನ್ನು ನೋಡುವಂತಹ ಒಂದು ಸೌಭಾಗ್ಯ ಅಲ್ವಾ? ಅವ್ರು ಅದನ್ನ ಸೌಭಾಗ್ಯ ಅನ್ಕೋತಾರೋ ಏನೋ, ಸಿನಿಮಾ ಆದ್ಮೇಲೆ ಕೇಳ್ಬೇಕು ಅವ್ರನ್ನ. ನನಗೂ ಇದೆಲ್ಲ ಹೊಸದು ಅನ್ನಿಸ್ತಿದೆ. ಈ ಒಂದು ಇಷ್ಟು ವರ್ಷ ನಾನು ಸೀರಿಯಲ್ಸ್ ಮಾಡ್ಕೊಂಡಿದ್ರಲ್ಲಿ ನಾವು ಏನು ಶೂಟ್ ಮಾಡ್ತೀವೋ ಅದನ್ನ ನಾವು ಪ್ರಮೋಟ್ ಮಾಡಬೇಕು, ಅದಕ್ಕೋಸ್ಕರ ಪ್ರಮೋಷನ್ಸ್ ಮಾಡಬೇಕು, ಇದೆಲ್ಲ ಥಾಟ್ ಇರಲಿಲ್ಲ ಮುಂಚೆ. ಆಸ್ ಅನ್ ಆರ್ಟಿಸ್ಟ್ ಆಕ್ಟ್ ಮಾಡದೆ ಹೋದೆ, ಚಾನೆಲ್ ಅವ್ರು ಅದನ್ನ ರಿಲೀಸ್ ಮಾಡ್ತಾರೆ ಅಷ್ಟೇ. ಇದು ನಾವು ಪ್ರಾಡಕ್ಟ್ ಮಾಡೋದಲ್ದೆ ಆ ಒಂದು ಪ್ರಾಡಕ್ಟ್ ನ ತಗೊಂಡೋಗಿ ಜನಕ್ಕೆ ತಲುಪಿಸ್ಬೇಕು, ಆ ಒಂದು ಜವಾಬ್ದಾರಿನೂ ನಮ್ದು. ಎಲ್ಲ ಹೊಸದಲ್ಲ, ಸೊ ಕಲಿತಾ ಇದ್ದೀನಿ. ರಘು ಅವರೇ, ಸೊ ಮೊದಲನೇ ಬಾರಿಗೆ ನಾಯಕ ನಟರಾಗಿ ಎಂಟ್ರಿ ಕೊಡ್ತಾ ಇದ್ದೀರಾ. ಆಕ್ಚುಲಿ ವೆರಿ ಕಾನ್ಫಿಡೆಂಟ್ ಒಂದು ಡೆಬ್ಯೂ ಅಂತಾನೆ ಹೇಳ್ಬೋದು. ಟ್ರೈಲರ್ ನೋಡುವಾಗ ಮತ್ತು ಹಾಡುಗಳನ್ನೆಲ್ಲ ನೋಡುವಾಗ. ಸೊ ರಂಗಭೂಮಿ ಹಿನ್ನೆಲೆಯಿಂದ ಬಂದವರು ನೀವು. ಆಕ್ಚುಲಿ ಸೊ ಏನು ಹೇಳಕ್ ಇಷ್ಟಪಡಿದ್ರೆ, ಜನ ಯಾವ ರೀತಿ ರಿಸೀವ್ ಮಾಡ್ಬೋದು ನಿಮ್ಮನ್ನ ಮತ್ತು ಇಡೀ ಸಿನಿಮಾನ? ಸರ್, ಆಕ್ಚುಲಿ ನಾವು ಈ ಸಿನಿಮಾಕ್ಕೆ ಸುಮ್ಮನೆ ಬಂದಿಲ್ಲ. ಇದಕ್ಕೆ ಏನು ಹೋಮ್ ವರ್ಕ್ ಬೇಕೋ ಪ್ರತಿಯೊಂದು ಹೋಮ್ ವರ್ಕ್ ಮಾಡಿ. ಈಗ ಒಂದು ಈ ಸಿನಿಮಾಕ್ಕೆ ಮೇನ್ಲಿ ಇದು ಕಮರ್ಷಿಯಲ್ ಎಲಿಮೆಂಟ್ಸ್ ಇರೋಂಥ ಸಿನಿಮಾ. ಅದಕ್ಕೆ ಒಂದು ಆ್ಯಕ್ಟಿಂಗ್ ಪ್ರಿಪ್ರೇಷನ್ ಆಗಿರಲಿ, ಇದಕ್ಕೆ ಸಿನಿಮಾ ಪ್ರಿಯರ್ ಒಂದು 25 ಡೇಸ್ 1 ಮಂತ್ ಒಂದು ಆ್ಯಕ್ಟಿಂಗ್ ವರ್ಕ್ಶಾಪ್ಗೆ ಹೋಗಿ ಸದಾಶಿವ ನೀನಾ ಸಂಸಾರ ಹತ್ರ ಒಂದಷ್ಟು ವರ್ಕ್ಶಾಪ್ಸ್ನ ಮಾಡಿ, ಅದ್ರ ಜೊತೆಲಿ ಫೈಟ್ಸ್ಗೆ ಏನೇನು ಪ್ರಿಪ್ರೇಷನ್ ಬೇಕು ಫೈಟ್ಸ್ ಎಲ್ಲ ಫೈಟ್ ಮಾಸ್ಟರ್ ಹತ್ರ ಕಲಿತು, ಜೊತೆಗೆ ಡ್ಯಾನ್ಸ್ ಅಂತೂ ಝೀರೋ ಇತ್ತು. ಈ ಸಿನಿಮಾ ಬಂದ್ಮೇಲೆ ಮಾಡಿರೋದು ಇದು ಡ್ಯಾನ್ಸ್ ಅಂತ. ಸೊ ಅದಕ್ಕೆ ನಮ್ಮ ರಘು RJ ಮಾಸ್ಟರ್ ಅವರು ತುಂಬಾ ಸಪೋರ್ಟ್ ಕೊಟ್ಟು ಅದನ್ನ ಮಾಡಿದ್ದಕ್ಕೆ. ಅದ್ರ ಜೊತೆಲಿ ನಮಗೂ ಕತೆ ಮತ್ತೆ ಸತೀಶ್ ಅಣ್ಣ ಎಲ್ಲ ಗೊತ್ತಿರೋದ್ರಿಂದ ಆ ಕತೆ ಏನಿದೆ, ಯಾವ ತರ ನನ್ನ ಕ್ಯಾರೆಕ್ಟರ್ ಯಾವ ತರ ಇದೆ ಅನ್ನೋದಕ್ಕೆ ಪ್ರಿಪ್ರೇಷನ್ ಮಾಡ್ಕೊಳ್ಳೋಕ್ಕೂ ನನಗೆ ಟೈಮ್ ಇತ್ತು. ಈ ಸಿನಿಮಾದಲ್ಲಿ ನನಗೆ ಟೈಮ್ ಇತ್ತು, ಯಾಕಂದ್ರೆ ಈ ಕತೆನ ನಾವು ತುಂಬಾ ಒಂದೊಂದು ಅಂತ ಕೂಡ ನಾವು ನೋಡಿದೀವಿ. ಇಬ್ರು ಜೊತೆಲಿ ಇತ್ಕೊಂಡೆ ಇಲ್ಲ ಸರ್, ಇಲ್ಲ, ಕಾಲ್ಪನಿಕ ಅಷ್ಟೇ, ಯಾವುದೇ ರಿಯಲ್ಗೂ. ಆಮೇಲೆ ರೋಣ ಅಂತ ಊರಿದೆ, ಆ ಊರಿಗೂ ಇದಕ್ಕೂ ಏನು ಸಂಬಂಧ ಇಲ್ಲ. ನಾವು ಜಸ್ಟ್ ಒಂದು ಕ್ಷೇತ್ರಕ್ಕೆ ಒಂದು ಹೆಸರು ಬೇಕಿತ್ತು, ಒಂದು ಸೌಂಡ್ ಇರೋ ಅಂತ ಒಂದು ಹೆಸರು ಬೇಕು, ಒಂದು ಕ್ಯಾಚಿ ಇರೋ ಟೈಟ್ಲ್ ಬೇಕಾಗಿತ್ತು. ಅದಕ್ಕೆ ನಾವು ರೋಣ ಅಂತ ಇಟ್ಕೊಂಡಿರೋದು ಅಷ್ಟೇ. ಸೊ ಅದೇ ನಿಮ್ಮ ಪಾತ್ರ ಯಾವ ರೀತಿ ಇರುತ್ತೆ? ಸರ್, ನನ್ನ ಪಾತ್ರ ಬಂದು ಒಬ್ಬ ಓದ್ಕೊಂಡಿರೋ ಹುಡುಗ, ಹಳ್ಳಿಯಲ್ಲಿ ಬೆಳೆದು ಸಿಟಿಗೆ ಹೋಗಿ ಓದ್ಕೊಂಡು ಬಂದ್ಮೇಲೆ. ಎಷ್ಟೊಂದು PhD ಓದಿರ್ತೀರಾ? ಇಲ್ಲ, ಡಿಗ್ರಿ ಮಾಡ್ಕೊಂಡು ಮಾಡ್ಕೊಂಡಿರೋ ಹುಡುಗನ್ಗೆ ಒಂದು ನಾರ್ಮಲ್ ಆಗಿ ಸಮಾಜದ ಒಂದು ಎಥಿಕ್ಸ್ ನ ಕೂಡ ನಿಮ್ ಎಜುಕೇಶನ್ ಅಲ್ಲೇ ಬಂದಿರುತ್ತೆ. ಅದನ್ನೆಲ್ಲ ಇಟ್ಕೊಂಡು ನಿನ್ನ ಹಳ್ಳಿಗೆ ಹೋದ್ಮೇಲೆ ನೀನ್ ಯಾವ ತರ ಅದನ್ನ ಯೂಸ್ ಮಾಡಿ, ನಿನ್ನ ಹಳ್ಳಿಗೆ ನೀನ್ ಒಬ್ಬ ಓದ್ಕೊಂಡಿರೋನಾಗಿ ಆ ಹಳ್ಳಿಗೆ ನೀನ್ ಏನ್ ಕೊಡುಗೆ ಕೊಡ್ಬೋದು ಅನ್ನೋದೇ ಒಬ್ಬ ಹುಡುಗ ಅನ್ನೋದನ್ನೇ ಈ ಸಿನಿಮಾದಲ್ಲಿ ನನ್ನ ಕ್ಯಾರೆಕ್ಟರ್ ಆಗಿರುತ್ತೆ. ಯಾವ್ದೇ ತಪ್ಪು ನಡೆದ್ರು ಅದನ್ನ ಖಂಡಿಸುವಂಥದ್ದು, ಆಮೇಲೆ ತಂದೆಯ ಆದರ್ಶಗಳನ್ನ ಫಾಲೋ ಮಾಡಿ, ನನ್ನ ತಂದೆ ಹಿಂಗಿದ್ದಾರೆ, ನಾನು ಇದೇ ತರಾನೇ ಇರ್ಬೇಕು, ನನ್ನ ತಂದೆಗಿಂತ ಮೊದ್ಲಿರ್ಬೇಕು, ನಾನು ಯಾವ್ದೇ ತೊಂದರೆ ಆದ್ರೂ ನಾನು ಇರ್ಬೇಕು ಅಲ್ಲಿ ಅನ್ನೋ ತರ ಒಂದು ಭಾವನೆ ಬೆಳೆಸ್ಕೊಳ್ತಾ ಬಂದಿರೋ ಒಂದು ಕ್ಯಾರೆಕ್ಟರ್ ಶಿವ ಆಗಿ. ಅದೇ ಪ್ರಕೃತಿ ಅವ್ರನ್ನ ಬಹಳ ಕಮ್ಮಿ ತೋರಿಸಿದ್ರು ಆಕ್ಚುಲಿ ಟೀಸರ್ ಅಲ್ಲಿ. ಕಮ್ಮಿ ತೋರಿಸಿರೋದಕ್ಕೆ ಕಾರಣ ಇವ್ರದೊಂದು ತುಂಬಾ ಮೇನ್ ಕ್ಯಾರೆಕ್ಟರ್, ಇದು ಏನೋ ಹೀರೋಯಿನ್ ಹಿಂಗ್ ಬಂದು ಹೋಗಿರೋ ತರ ಹೀರೋಯಿನ್ ಅಲ್ಲ. ಈ ಸಿನಿಮಾದಲ್ಲಿ ಪ್ರತಿ ಶಾರ್ಟ್ ಅಲ್ಲೂ ಕೂಡ ಇರ್ತಾರೆ. ಇವ್ರು ಯಾವಾಗ ಎಂಟರ್ ಆಗ್ತಾರೋ ಅದಾದ್ಮೇಲೆ ನೀವು ಕ್ಲೈಮ್ಯಾಕ್ಸ್ ತನಕ ಹೀರೋಯಿನ್ ಇಲ್ದೆ ಸಿನಿಮಾ ಇಲ್ಲ. ನಾವ್ ಅದನ್ನ ರಿವೀಲ್ ಮಾಡಕ್ಕೆ ನಾವು ಅದನ್ನ ಕಾಯ್ಕೊಂಡು ಟ್ರೈಲರ್ ಅಲ್ಲಿಂದ ನಿಮ್ಗೆ ಗೊತ್ತಾಗುತ್ತೆ ಹೀರೋಯಿನ್ ಕ್ಯಾರೆಕ್ಟರ್ ಹೆಂಗಿರುತ್ತೆ ಅನ್ನೋದನ್ನ. ಆಮೇಲೆ ನೀವು ಸಿನಿಮಾ ನೋಡ್ರೆ ಇನ್ನೂ ಗೊತ್ತಾಗುತ್ತೆ, ಏನಪ್ಪಾ ಟೀಸರ್ ಅಲ್ಲಿ ಇಷ್ಟೇ ಬಿಟ್ಟಿದ್ದಾರೆ ಹೀರೋಯಿನ್ ಇದಾರಾ ಇಲ್ವಾ ಅನ್ನೋ ತರ ಈಗ ಅನ್ಸಿರ್ಬೋದು. ಬಟ್ ಸಿನಿಮಾ ನೋಡಿದ್ಮೇಲೂ ನೀವ್ ಇದೇ ಮಾತು ನನಗೆ ಬಂದ್ ಹೇಳಿ.
ಇನ್ನೂ ಒಂದು ಅಂದ್ರೆ ಹೋಗೋ ಬರೋ ಕ್ಯಾರೆಕ್ಟರ್ ಅಲ್ಲ, ಹೋಗಿ ಬರೋ ಕ್ಯಾರೆಕ್ಟರ್ ಅಲ್ಲ. ಸ್ಟಾರ್ಟಿಂಗ್ ಬಂದಾಗಲಿದೆ ಎಂಟು ತಗನ ಡೆಪ್ತ್ ಇದೆ. ಹೀರೋಗೆ ಎಷ್ಟು ಡೆಪ್ತ್ ಇದೆ, ಹೀರೋನಿಗೆ ಅಷ್ಟೇ ಡೆಪ್ತ್ ಇದೆ. ಶರತ್ ಸರ್ ಎಷ್ಟು ಅವ್ರದ್ದು ಎಷ್ಟು ಡೆಪ್ತ್ ಇದೆ. ಪ್ರತಿಯೊಂದು ಕ್ಯಾರೆಕ್ಟರ್ ಅಂದರೆ ಸುಮ್ಮನೆ ಹೋಗಿ ಬರಲ್ಲ ಸರ್. ಒಂದು ಚಿಕ್ಕ ಕ್ಯಾರೆಕ್ಟರ್ ಬಂದರೂ ಅದು ಏನೋ ಒಂದು ಮೆಸೇಜ್ ಕೊಟ್ಟು ಹೋಗುತ್ತೆ, ಇಲ್ಲ ಏನೋ ಒಂದು ಹೇಳಿ ಹೋಗುತ್ತೆ. ಸೊ ಆ ಥರ ಕ್ಯಾರೆಕ್ಟರ್ಗಳು ಇದಾವೆ. ಡೈರೆಕ್ಟರ್ ಸರ್ ಆ ಥರ ಮಾಡ್ಕೊಂಡಿದ್ದಾರೆ. ಯಾವುದೇ ಕ್ಯಾರೆಕ್ಟರ್ ನಾವು ಯಾವ್ದನ್ನ ಕರ್ಕೊಂಬಂದಿದಿರೋ, ನಿಮ್ಮ ಕ್ಯಾರೆಕ್ಟರ್ ಮಾಡಿಸ್ತೀವಿ ಅಂತ ಕರ್ಕೊಂಬಂದಿದಿರೋ, ಅವರೆಲ್ಲರೂ ಒಂದಷ್ಟು ರಿಜಿಸ್ಟರ್ ಆಗೋಂಥದ್ದಾದ್ರೂ ಇರುತ್ತೆ. ಸುಮ್ಮನೆ ಏನೋ ಬಂದಿದ್ದಾರೆ ಬಂದು ಹೋಗೋ ಥರ ಯಾವುದೂ ಇಲ್ಲ. ಆಮೇಲೆ ಇದ್ರಲ್ಲಿ ಮಾಡಿರೋರೆಲ್ಲಾನು ರಂಗಭೂಮಿ ಕಲಾವಿದರು. ನನ್ನ ಟೀಮಿನ ಪ್ರಕೃತಿ ಇಲ್ಲ, ಆದ್ರೆ ಅವ್ರನ್ನ ಮಾತ್ರ ನಮ್ ಡೈರೆಕ್ಟರ್ ಟಿವಿ ಕಲಾವಿದೆ ಅವರು. ಮಿಕ್ಕಿದ್ ನಮ್ಗೆ ಯಾರು ಆರ್ಟಿಸ್ಟ್ಗಳಿದಾರೋ ಎಲ್ಲಾರು ನಾವು ನಮ್ಮ ಟೀಮಲ್ಲೇ ಇದ್ರು. ಒಂದಷ್ಟು ಜನ ರಂಗಭೂಮಿಯಲ್ಲಿ ನಮ್ಮ ರಂಗವಿಜಯ ಅನ್ನೋ ಟೀಮಲ್ಲಿ ಇದ್ರು. ಅದಾದ ನಂತರ ದೇವನಹಳ್ಳಿಯಲ್ಲಿ ಇನ್ನೊಂದು ಟೀಮ್ ಇದೆ, ಆ ಟೀಮಲ್ಲೂ ಇಂದನೂ ಕರ್ಕೊಂಡ್ ಬಂದಿದ್ವಿ. ಆಲ್ಮೋಸ್ಟ್ ರಂಗಭೂಮಿ ಕಲಾವಿದರನ್ನ ಸೇರ್ಸ್ಕೊಂಡೇ ಈ ಸಿನಿಮಾನ್ ಮಾಡಿದೀವಿ. ಅದನ್ನ ಬಿಟ್ಟು ನಮ್ಮ ಹಿರಿಯ ಕಲಾವಿದರಾದಂತ ನಮಗ್ ಸಪೋರ್ಟ್ ಮಾಡಿರೋ ಶರತ್ ಲೋಹಿತಾಶ್ವ ಸರ್ ಇರ್ಬೋದು, ಬಾಲರಾಜ್ ವಾಡಿ ಸಾರು, ರಂಜನ್ ಶೆಟ್ಟಿ ಸಾರು, ಅವಿನಾಶ್ ಸರ್ ಆಗಿರ್ಬೋದು, ಶ್ರೀಧರ್ ಸರ್, ಈ ತರ ದೊಡ್ಡ ತಾರಾಗಣನೇ ಸೇರ್ಸ್ಕೊಂಡ್ ಮಾಡಿದೀವಿ. ಅವರಿಂದ ಕಲಿಯಕ್ಕೂ ತುಂಬಾ ಇತ್ತು. ನನಗೂ ಇದೊಂದು ಖುಷಿ. ಮೊದಲೇ ಸಿನಿಮಾದಲ್ಲೇ ನನಗೆ ಇಷ್ಟೆಲ್ಲ ಇವ್ರ ಜೊತೆ ಎಲ್ಲ ಮಾಡೋ ಒಂದು ಆಪರ್ಚುನಿಟಿ ನನಗೆ ಸಿಕ್ಕಿದೆ ಅನ್ನೋದು ಖುಷಿನೂ ಇದೆ. ಕರೆಕ್ಟ್. ಅದೇ ನಿಮ್ಮ ಪಾತ್ರ ಹೇಗಿರುತ್ತೆ ಅಂತ ಹೇಳಿ ಟೀಸರ್ ಅಲ್ಲಿ ನಾವು ನೋಡ್ಲಿಲ್ಲ, ಟ್ರೈಲರ್ ಅಲ್ಲಿ ಅವ್ರು ತೋರಿಸ್ತಾರಂತೆ. ಬಟ್ ಸ್ಟಿಲ್ ಒಂದು ಐಡಿಯಾ ಬರ್ಬೇಕಲ್ಲ, ಯಾವ ರೀತಿ ಇರುತ್ತೆ? ಫುಲ್ ಲೆಂತ್ ಇದೆ ಅಂತ ಹೇಳಿದ್ರು. ಹಾ, ಅದೊಂದು ಗೊತ್ತಾಯ್ತು. ಪಾತ್ರದ ಹೆಸರು ಬಂದು ಕಾವ್ಯ ಅಂತ. ಆ ಊರಿನ ಹುಡುಗಿನೇ, ಹಳ್ಳಿ ಹುಡುಗಿ. ಬಟ್ ನಾವ್ ಅದನ್ನ ಹಳ್ಳಿ ಹುಡುಗಿ ಆಗಿ ತೋರ್ಸಿಲ್ಲ. ಈ ಲಂಗ ದಾವಣಿ ಹಾಕೊಂಡು ಜಡೆ ಹಾಕೊಂಡು ಆ ತರ. ಯಾಕೆ ಅಂದ್ರೆ ಅವಳು ಎಜುಕೇಶನ್ಗೆ ಸಿಟಿಗೆ ಬಂದವಳು, ಓದಿ ವಾಪಸ್ ಹೋಗಿರ್ತಾಳೆ. ಸೊ ಎಲ್ಲೋ ಇಲ್ಲ, ಹಾಗಂತ ಎಲ್ಲೂ ಜೀನ್ಸ್ ಹಾಕೊಂಡು ಓಡಾಡಿಲ್ಲ ಅಥವಾ ತೀರಾ ಮಾಡರ್ನ್ ಆಗಿಲ್ಲ. ಅವಳು ಹೋಮ್ಲಿ ಆಗಿದ್ದಾಳೆ ಸ್ವಭಾವದಲ್ಲಿ, ಹಾಗಾಗಿ ಚೂಡಿದಾರ್ ಹಾಕೊಂಡೇ ಓಡಾಡೋದು. ಈ ಸಿನಿಮಾದಲ್ಲಿ ಮನೆಗೆ ಹೋಗಿರೋದೇ 1 ನಿಮಿಷಕ್ಕೋ 2 ನಿಮಿಷಕ್ಕೋ ಅಷ್ಟೇ. 3 ಹೊತ್ತು ಊರ್ ಸುತ್ತಿರ್ತಾಳೆ. ಹಿಂಗೆ ಹೇಳಿದ್ರೆ ಖುಷಿನಾ ನಿಮ್ಗೆ? ಬೀದಿಲೇ ಇರ್ತಾಳೆ. ಇಲ್ಲ, ಬಟ್ ಸಮಾಜಕ್ಕೋಸ್ಕರ ಅವಳು ಹಳ್ಳಿ ಗರ್ಲ್ ಔಟ್ ಸೈಡ್ ಡೋರು. ಅವಳು ಸಮಾಜಕ್ಕೆ ಏನೇನ್ ಪ್ರಾಬ್ಲಮ್ಸ್ ಆಗ್ತಿದ್ಯೋ ಅದಕ್ಕೆ ಒಂದು ಪರಿಹಾರ ಹುಡ್ಕೊಳಕ್ಕೆ ಅವಳು, ಶಿವು, ಎಲ್ಲ ಫ್ರೆಂಡ್ಸು ಅದಕ್ಕೆ ಓಡಾಡೋದು. ಈ ಕಥೆ ನಿಂತಿರೋದು ಅದ್ರ ಮೇಲೆ. ನಾವು ಆ ಒಂದು ಓಡಾಟದಲ್ಲಿ ಅವ್ರಿಗೇನೋ ಸಿಗುತ್ತೆ, ಅದನ್ನ ಹುಡುಕೊಂಡು ಹೋಗ್ತಾರೆ. ಅದರಿಂದ ಎಷ್ಟೊಂದು ವಿಷಯಗಳ ಆಚೆ ಬರುತ್ತೆ. ಹಾಗಾಗಿ ನಮ್ಮ ಸಿನಿಮಾ ನೋಡಿ. ಓಕೆ, ನೀವಂದ್ರೆ ಏನು, ನೀವು ಬೇಸಿಕಲಿ ಸಾಮಾಜಿಕ ಹೋರಾಟಗಾರರ ಈ ಸಿನಿಮಾದಲ್ಲಿ ಹೇಗೆ ಅಂತ? ಯಾಕದು ಸಮಾಜದ ವಿರುದ್ಧ? ಯಾಕಂದ್ರೆ ಧ್ವನಿ ಎತ್ತಬೇಕು ಸಮಾಜ. ಈಗ ಒಂದು ಊರಲ್ಲಿ ನಿಮ್ಮೂರಲ್ಲಾಗಲಿ ನಮ್ಮೂರಲ್ಲಾಗಲಿ ಕೆಲವೊಂದು ಘಟನೆ ನಡೀತಾ ಇರ್ತವೆ. ಫಾರ್ ಎಕ್ಸಾಂಪಲ್ ರೋಡ್ ಸರಿ ಇರಲ್ಲ, ಎಲ್ಲರೂ ಸೈಲೆಂಟ್ ಇದ್ರೆ ಆಗಲ್ಲ ಸರ್. ಯಾರು ಅವ್ರ ಧ್ವನಿ ಎತ್ತಬೇಕು. ಓಕೆನಾ? ಸೊ ಆ ಥರ ಇಲ್ಲಿ ಕೆಲವೊಬ್ರು ಧ್ವನಿ ಎತ್ತಾರೆ. ಆ ಪಾತ್ರದಲ್ಲಿ ರಘು ಮತ್ತು ಪ್ರಕೃತಿ. ಓಕೆ, ಸೊ 200 ಹಳ್ಳಿಗಳು 2 ಲಕ್ಷ ಜನ ಏನೋ ಒಂದು ಪ್ರಾಬ್ಲಮ್ ಫೇಸ್ ಮಾಡ್ತಾ ಇದಾರೆ ಎಷ್ಟು ವರ್ಷದಿಂದ ಅಂತೆಲ್ಲ ಹೇಳಿದ್ರೆ. ಮತ್ತೆ ಕೆಲವೊಂದು ಸೂಸೈಡ್ಸ್ ನಮಗೆ ಕಾಣ್ಲಿಕ್ಕೆ ಸಿಕ್ತು ಟೀಸರ್ ಅಲ್ಲಿ. ಮತ್ತೆ ಒಂದು ಕೌಟುಂಬಿಕ ಕಲಹಗಳ ರೀತಿಯಲ್ಲೆಲ್ಲ ಕಾಣ್ಲಿಕ್ಕೆ ಸಿಕ್ತು. ಮತ್ತೆ ಕೊಲೆ ಆಗೋದು ಅದೆಲ್ಲ ಏನ್ ಹೇಳಕ್ ಹೊರಟಿದ್ರೆ ಎಕ್ಸಾಕ್ಟ್ಲಿ? ಏನ್ ಭಯ ಪಡ್ಬೇಕಾ ನಾವು ಪ್ರೇಕ್ಷಕರು? ಹೆಂಗೆ ಇದು ಸಿನಿಮಾ ನೋಡಿ? ಆಕ್ಚುಲಿ ಏನ್ ಗೊತ್ತಾ ಸರ್, ಇದು ಪೊಲಿಟಿಕಲ್ ಡ್ರಾಮಾ ಮೇನ್ ಇದು ಸಿನಿಮಾ. ಜೊತೆಲಿ ನಿಮಗೆ ಒಂದು ಪೊಲಿಟಿಕಲ್ ಡ್ರಾಮಾ ನಡೆಯೋದು ಒಂದು ಹಳ್ಳಿಯಲ್ಲಿ ಆಗಿರೋದ್ರಿಂದ, ಹಳ್ಳಿ ಅಂದ್ರೆ ಒಂದು ತಾಲೂಕು ಆಗಿರೋದ್ರಿಂದ ಬರೀ ಪೊಲಿಟಿಕಲ್ ಡ್ರಾಮಾನೇ ಬಿಟ್ಟು ಜೊತೆಲೂ ಇನ್ನೂ ಒಂದಷ್ಟು ನಡೆಯುತ್ತೆ. ಒಂದು ಫನ್ ಎಲಿಮೆಂಟ್ಸ್ ನಡೆಯುತ್ತೆ, ಊರಿನ ಜಾತ್ರೆ ನಡೆಯುತ್ತೆ. ಜಾತ್ರೆದೊಂದು ಪದ್ಧತಿ ಇರುತ್ತೆ. ಆ ಪದ್ಧತಿ ಯಾವ ತರ, ರೋಣ ಅನ್ನೋ ಊರಿನಲ್ಲಿ ಯಾವ ಪದ್ಧತಿ ಮುಖಾಂತರ ನಿಮಗೆ ಜಾತ್ರೆ ಶುರು ಆಗುತ್ತೆ. ಅದಾದ್ಮೇಲೆ ನಿಮ್ಗೆ ನೋಡಿದೀರಾ, ಒಂದು ಕೊಲೆ ತರ ನೋಡಿರ್ತೀರಾ. ಅದೆಲ್ಲ ಯಾಕಾಗತ್ತೆ, ಏನಾಗುತ್ತೆ ಅಂದ್ರೆ ನೀವು November 7th ಕಾಯ್ಬೇಕಾಗುತ್ತೆ. ಈಗ ನಾನು ಹೇಳಿದ್ರೆ ಅದು ಪಕ್ಕ ರಿವೀಲ್. ಇನ್ನು ಅದಷ್ಟೇ ಬಾಕಿ ಇರೋದು. ನೀವೇನೇನ್ ಕ್ವಶನ್ ಕೇಳಿದ್ರಲ್ಲ ಅದನ್ನ ನಾನು ಆನ್ಸರ್ ಮಾಡಿದ್ರೆ 100% ನಿಮ್ಗೆ ಸಿನಿಮಾ ಏನೋ ಗೊತ್ತಾಗ್ಬಿಡುತ್ತೆ. ಸಿನಿಮಾ ಬಗ್ಗೆ ಏನು ರಿವೀಲ್ ಮಾಡಕ್ಕಾಗಲ್ಲ, ಸ್ಟೋರಿ ಬಗ್ಗೆ. ಅವ್ರು ಇವಾಗ ಏನೋ ಹೇಳಿದ್ರಲ್ಲ, ಪ್ರತಿಯೊಂದಕ್ಕೂ ಒಂದೊಂದಕ್ಕೂ ಒಂದು ಲಿಂಕ್ ಇದೆ. ಓಕೆ, ಸೊ ಸಿನಿಮಾ ಬಗ್ಗೆ ಏನು ರಿವೀಲ್ ಮಾಡಕ್ಕಾಗಲ್ಲ ಅಫ್ಕೋರ್ಸ್. ಬಟ್ ಈಗ ನಿಮ್ಮ ಸಂಭಾವನೆ ಬಗ್ಗೆ, ಪ್ಲಸ್ ಎಷ್ಟು ದಿನ ಇದ್ರೆ ನೀವು ಆಕ್ಚುಲಿ ಶೂಟಿಂಗ್ ಮಾಡಿದ್ರಿ, ಸೊ ಅದ್ರ ಬಗ್ಗೆ ಮತ್ತೆ ಕ್ಯಾರವ್ಯಾನ್ ಎಲ್ಲ ಕೊಟ್ಟಿದ್ರ, ಪ್ರೊಡಕ್ಷನ್ ಹೆಂಗಿತ್ತು? ಅವರು ಕೂಡ ಒನ್ ಆಫ್ ದ ಈಗ ಪ್ರೊಡಕ್ಷನ್ ಟೀಮ್ ಅಲ್ಲಿ ಅವರು ಇದಾರೆ, ಹೀರೋ ಅವರು. ಹೆಂಗ್ ನೋಡ್ಕೊಳ್ತಾ ಇದ್ರು? ಡ್ರೈ ಫ್ರೂಟ್ಸ್, ಜ್ಯೂಸ್ ಎಲ್ಲ ಅದ್ರ ಬಗ್ಗೆ ಎಲ್ಲ ಅದೇನ್ ಕೊಟ್ಟೇ ಇಲ್ವಾ? ಊಟನೇ ಕೊಟ್ಟಿಲ್ಲ? ಡಯಟ್ ಅಲ್ಲಿ ಇದ್ದೆ ನಾನು, ಹಾಗಾಗಿ. ಯಾವ ತರ ಡಯಟ್ ಅದು? ಗಾಳಿ, ಬಿಸಿಲು, ಬರೀ ನೀರು ಗಾಳಿ ಅಷ್ಟೇ. ಓಕೆ, ಈ ಸಿನಿಮಾ ಎಷ್ಟು ದಿನ ಆಯ್ತು ಡೇಟ್ ಹೇಳಿ? ಐ ಥಿಂಕ್ ನಾನು 40 ದಿನ ಶೂಟ್ ಮಾಡಿದ್ದೀನಿ. 50 days. ಓಕೆ, 40 ಅಂದ್ರೇನು? ಇಂಗ್ಲಿಷ್ ಅಲ್ಲಿ ವೀಕ್ ಅವರು.
ಇಲ್ಲ 50 ಡೇಸ್ ಶೆಡ್ಯೂಲ್ ಇರ್ಬೋದು, ಅದ್ರಲ್ಲಿ ನಾನೊಂದು 40 ಡೇಸ್ ಇದ್ದೀನಿ. ಹಾಂ, ಸೊ ಐ ಥಿಂಕ್ 40 ಇಂಟು ಎಷ್ಟು ಅಂದರೆ ಪೇಮೆಂಟ್ ಎಷ್ಟು ಅಂತ ಕಟ್ ಆದ್ಮೇಲೆ ಹೇಳ್ತೀನಿ ಬನ್ನಿ. ಓಕೆ. ಬಟ್ ಐ ಥಿಂಕ್ ಈ ಸಿನಿಮಾದಲ್ಲಿ ಪ್ರತಿಯೊಬ್ಬರು ಕಷ್ಟಪಟ್ಟಿದ್ದಾರೆ. ನಾನು ಕ್ಯಾರವ್ಯಾನ್ ಟಾಪಿಕೇ ಎತ್ತಕ್ಕಾಗಲ್ಲ, ಬಿಕಾಸ್ ಇವರೆಲ್ಲರೂ ಸೇರ್ಕೊಂಡು ದುಡ್ಡು ಹಾಕಿ ಒಂದು ಸಿನಿಮಾ ಮಾಡ್ತಿದ್ದಾರೆ ಅಂದರೆ ದಟ್ ಇಟ್ ಸೆಲ್ಫ್ ಇಸ್ ಅ ಬಿಗ್ ಚಾಲೆಂಜ್. ಓಕೆ. ಅದಕ್ಕೆ ನಾವು ಮೆಚ್ಚಬೇಕು. ಇವಾಗ ನನಗೂ ಆಸೆ ಇದೆ ಇಂತಿಂಥ ಸಿನಿಮಾ ಮಾಡಬೇಕು ಅಂತ, ಪ್ರತಿಯೊಬ್ಬರಿಗೂ ಇರುತ್ತೆ. ಬಟ್ ಆ ಒಂದು ಕನಸನ್ನ ನನ್ಸ್ ಮಾಡೋಕ್ಕೆ ಅವರೇ ಒಂದು ಹೆಜ್ಜೆ ಮುಂದಿಟ್ಟಿದಾರಲ್ಲ, ಐ ಥಿಂಕ್ ಅದಕ್ಕೆ ನಾವು ಅಪ್ರಿಷಿಯೇಟ್ ಮಾಡಬೇಕು. ಸೊ ಇನ್ನೇನು ಹೇಳ್ಬೋದು ನಾನು? ಅದೇ ಹೆಂಗಿತ್ತು ಶೂಟಿಂಗ್ ಟೈಮಲ್ಲೆಲ್ಲ? ಇಟ್ ವಾಸ್ ಲೈಕ್ ಅ ಫ್ಯಾಮಿಲಿನ ಅಂದ್ರೆ ಹೆಂಗೆ ಅದು ಹೇಳ್ತಾರಲ್ಲ? ಶೂಟಿಂಗ್ ವಾಸ್ ಎಕ್ಸ್ಟ್ರೀಮ್ಲಿ ಚಾಲೆಂಜಿಂಗ್ ಅಂತ ಹೇಳ್ಬೋದು. ಯಾಕಂದರೆ ಫಸ್ಟ್ ಆಫ್ ಆಲ್ ನಾವು ಹಳ್ಳಿಲಿ ಶೂಟ್ ಮಾಡ್ತಿದ್ದೀವಿ. ಅಲ್ಲಿ ನಮಗೆ ಕ್ಯಾರವ್ಯಾನ್ ಇಲ್ದೇನೆ ಎಷ್ಟೊಂದು ಸಲ ವಾಶ್ರೂಮ್ ಪ್ರಾಬ್ಲಮ್ಗಳಾಗಿದೆ. ಇದು ಪ್ರತಿಯೊಬ್ಬರು ಫೇಸ್ ಮಾಡಿರೋದೆ. ಯಾರ್ಯಾರು ಕನ್ನಡ ಸಿನಿಮಾದಲ್ಲಿ ಕ್ಯಾರವ್ಯಾನ್ ಇಲ್ಲದೆ ಒಂದು ಶೂಟಿಂಗಿಗೆ ಹೋಗಿದ್ದಾರೋ ಐ ಆಮ್ ಶೋರ್ ಅವ್ರಿಗಿಂತ ಚಾಲೆಂಜಸ್ ಆಗಿದೆ. ಆ್ಯಂಡ್ ಎಷ್ಟೊಂದು ಸಲ ಇವಾಗ ಹಳ್ಳಿ ಕಡೆ ಅಂದರೆ ನನಗೆ ಗೊತ್ತಿರಲಿಲ್ಲ ಈ ವಿಷಯ, ಬಟ್ ಹೊಸಕೋಟೆಯಲ್ಲಿ ಸಿಕ್ಕಾಪಡೆ ಚಳಿ. ಅಲ್ಲಿ ನಾವು ನೈಟ್ ಶೂಟ್ ಮಾಡ್ತಿರೋವಾಗ ಒಂದು 2 o'clock 3 o'clock ಆದ ತಕ್ಷಣ ಮಂಜು ಫುಲ್ ಕವರ್ ಆಗಿಬಿಡೋದು, ವಿಸಿಬಿಲಿಟಿನೇ ಇಲ್ಲ. ಸೊ ಪ್ಯಾಕಪ್ ಮಾಡಬೇಕಾಯ್ತು. ನಾವೆಲ್ಲರೂ ಶೂಟ್ ಮಾಡೋದಕ್ಕೆ ರೆಡಿ ಇದ್ರು. ಮಂಜು. ಸೊ ಏನು ಕಾಣ್ತಿಲ್ಲ ಕ್ಯಾಮ್ರಾ ಮುಂದೆ, ಏನು ಮಾಡ್ತಾರೆ? ಹಾಗೆ ನಾವು ಸೀನ್ಸು ಕೂಡ ಹಾಗೆ ಶೂಟ್ ಮಾಡಿದ್ದು. ಅಲ್ಲಿಂದ ಇನ್ನೇನು ಮಂಜು ಬರ್ತಿದೆ ಅಂತ ಗೊತ್ತಾದಾಗ ಬೇಗ ಮಾಡ್ರು ಅಂತ. ಬಟ್ ಅದು ಬಂದಮೇಲೆ ವಿ ಹ್ಯಾವ್ ಟು ಪ್ಯಾಕಪ್. ಸೊ ಅಥವಾ ಒಂದೊಂದ್ಸಲ ಮಳೆ ಬಂದಾಗ ಏನು ಮಾಡೋಕ್ಕಾಗುತ್ತೆ? ಸೊ ಆ ಥರ ಐ ಥಿಂಕ್ ನಾವು ನೇಚರ್ಗೂ ಹೆಂಗೋ ಒಂದು ಸ್ಟ್ಯಾಂಡ್ ತಗೊಂಡು ಶೂಟ್ ಮಾಡಿದ್ದೀವಿ. ಪ್ರಾಡಕ್ಟ್ ಅಂತೂ ಚೆನ್ನಾಗಿ ಬಂದಿದೆ. ಒಂದೇ ಸ್ಟ್ರೆಚ್ ಒಂದೇ ಶೆಡ್ಯೂಲ್ 10 ಡೇಸ್ ಥರ 3 ಶೆಡ್ಯೂಲ್ ಮಾಡಿದ್ದೀವಿ. 15, 22 ಆಮೇಲೆ 25 ಟೋಟಲ್ 65 ಡೇಸ್. 65 ಡೇಸ್. ಸೊ ನೀವು 2 ಫಿಲಮ್ ಓಲ್ಡ್ ನಟಿ ನೀವು ಆ್ಯಕ್ಚುಲಿ. ಈಗ ಅವರು ಫಸ್ಟ್ ಫಿಲಮ್ ಡೆಬ್ಯೂ ಆ್ಯಕ್ಟರ್. ಹೆಂಗಿತ್ತು ಅನುಭವ? ಯಾವ ಥರ ಇತ್ತು ಎಕ್ಸ್ಪೀರಿಯನ್ಸ್? ಅವರು ಪ್ರೊಡಕ್ಷನ್ ಸೈಡಿಂದ ವರ್ಕ್ ಮಾಡಿರೋದ್ರಿಂದ ಅವ್ರಿಗೆ ಐ ಥಿಂಕ್ ಒಂದಷ್ಟು ಸಿನಿಮಾ ಎಕ್ಸ್ಪೀರಿಯನ್ಸ್ ಬಂದ್ಬಿಟ್ಟಿದೆ ಇದೊಂದರಲ್ಲೇ. ಬಿಕಾಸ್ ನಾನು ನೋಡಿರೋದು ಆ್ಯಸ್ ಅನ್ ಆರ್ಟಿಸ್ಟ್ ಮಾತ್ರ. ಅವ್ರ ಪ್ರೊಡಕ್ಷನ್ ಸೈಡು ನೋಡಿದ್ದಾರೆ, ಆ್ಯಕ್ಟರ್ ಸೈಡು ನೋಡಿದ್ದಾರೆ. ಅಂದರೆ ಅವ್ರ ಎಜುಕೇಷನ್ನೇ ಬೇರೆ ಇದರಲ್ಲಿ ನನಗಿಂತ. ಸೊ ಅವ್ರು ನಮಗೆ ಹೇಳ್ಕೊಡ್ಬೇಕು ಹೆಂಗೆ ಮ್ಯಾನೇಜ್ ಮಾಡೋದು ಅಂತ. ಆಸ್ ಅನ್ ಆ್ಯಕ್ಟರ್ ನೀವು ಪರ್ಫಾರ್ಮ್ ಮಾಡುವಾಗೆಲ್ಲ ಎಕ್ಸ್ಪೀರಿಯನ್ಸ್ ಯಾವ ಥರ ಇತ್ತು? ಇಲ್ಲ, ಅವರಷ್ಟೇನು ಚೆನ್ನಾಗಿ ಮಾಡ್ತಿರ್ಲಿಲ್ಲ, ತಕ್ಕಂಗೆ ಮಾಡ್ತಿರ್ಲಿಲ್ಲ. ಹೌದಾ? ಏನು ಈ ಥರ ಹೇಳ್ಬಿಟ್ರಲ್ಲ? ಅವರು ರಂಗಭೂಮಿ ಆರ್ಟಿಸ್ಟ್, ನಾನು ಮಾತಾಡೋಂಗೆ ಇಲ್ಲ. ಸೀರಿಯಲ್ ಆರ್ಟಿಸ್ಟ್. ನಾನು ಸೀರಿಯಲಲ್ಲಿ ಮಾತಾಡ್ತೀನಿ, ಪೇಜ್ ಗಟ್ಟಲೆ ಡೈಲಾಗ್ ಹೇಳ್ತೀನಿ. ರಂಗಭೂಮಿ, ಸೀರಿಯಲ್ ಭೂಮಿ ನಂದು. ಓಕೆ. ಸೊ ಅಂದ್ರೆ ಅಷ್ಟೇ ಎಕ್ಸ್ಪೀರಿಯನ್ಸ್. ಐ ಥಿಂಕ್ ಅವ್ರ ಆಕ್ಷನ್ ಸೀಕ್ವೆನ್ಸಸ್ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ರು. ಓಕೆ. ಯಾವ್ಯಾವ ಥರ ಸೀನ್ಸ್ ಇತ್ತು ಅದು ಹೇಳಿ ಫಸ್ಟ್. ಇವಾಗ ಆಕ್ಷನ್ ಸೀಕ್ವೆನ್ಸಸ್ ಇತ್ತು, ಮತ್ತೆ ಏನೋ ಈಗ ನಿಮ್ದು ರೊಮ್ಯಾಂಟಿಕ್ ಸೀನ್ಸ್ ಇತ್ತಾ ಸಿನಿಮಾದಲ್ಲಿ? ಖಂಡಿತ ಇಲ್ಲ. ಇಲ್ಲ. ಸಾಂಗ್ಸ್ ಅಲ್ಲಿ ಸ್ವಲ್ಪ ಸಾಂಗ್ಸ್ ಇದೆ. ರೊಮ್ಯಾಂಟಿಕ್ ಬ್ಲಾಕ್ಸ್ ಎಲ್ಲ ಯಾರು ಜಾಸ್ತಿ ಅಂದ್ರೆ ಉತ್ಸಾಹದಿಂದ ಯಾರು ಮಾಡ್ತಾ ಇದ್ರು ಜಾಸ್ತಿ? ಫಸ್ಟ್ ಟೇಕಿಗೆ ಓಕೆ ಡನ್ ಇದೆ ಸೂಪರ್ ಬಂತ ಯಾರು ನೋಡ್ತಾ? ಆಕ್ಚುಲಿ ಅಂದ್ರೆ ಟೇಕ್ ಏನು ಯಾರು ಜಾಸ್ತಿ ತಾಂಡಿಲ್ಲ, ಎಲ್ಲರೂ ಪಟ್ ಅಂತ ಮುಗಿಸಿದ್ದಾರೆ. ಯಾರು ನನಗೆ ಇಲ್ಲ ಜಲ್ದಿ ಮುಗಿಸಿ ಅಂತ ಆತರ 1 ಟೇಕ್ 2 ಟೇಕ್ ಮ್ಯಾಕ್ಸಿಮಮ್ ಅಂದ್ರೆ 3 ಟೇಕ್. ಬೇರೆ ಸೆಕೆಂಡ್ ಫಿಲಮ್ ಭಯಂಕರ. ಸೆಕೆಂಡ್ ಫಿಲಮ್ ಸೀರಿಯಲ್ ಬೇರೆ. ನಮಗೂ ಸ್ವಲ್ಪ ಈಸಿ ಆಯ್ತು. ಟಿಪ್ಸ್ ಇಂದ ಈಸಿ ಆಗಿದೆ. ಯಾವ್ದು ತುಂಬಾ ಅವ್ರದ್ದು ಸ್ಟ್ರೆಂತ್ ಯಾವ್ದು? ರೊಮ್ಯಾಂಟಿಕ್ ಸೀನ್ಸ್ ಅಥವಾ ಬೈಯೋದು? ಎಮೋಷನ್ ಜಾಸ್ತಿ. ಎಮೋಷನಲ್ ಅದು ಬಿಟ್ರೆ ಇಡೀ ಸೆಟ್ ಆಳ್ತಿತ್ತು. ರೊಮ್ಯಾಂಟಿಕ್ ಸೀನ್ ನಮ್ ಡೈರೆಕ್ಟರ್ ಯಾವುದು ಇಟ್ಟಿಲ್ಲ. ಸಾಂಗ್ ಅಲ್ಲೆಲ್ಲ ರೊಮ್ಯಾಂಟಿಕ್ ಇಲ್ಲ ಆಕ್ಚುಲಿ. ನಮ್ ಲವ್ ಸ್ಟೋರಿ ಬಂದು ಎಕ್ಸ್ಟ್ರೀಮ್ಲಿ ರಿಯಲಿಸ್ಟಿಕ್ ಆಗಿದೆ. ಸೊ ರೊಮ್ಯಾನ್ಸ್ ಇರಲ್ಲ ಅಂತನಾ ರಿಯಲಿಸ್ಟಿಕ್ ಇದಾದ್ರೆ? ಆ ತರ ನಾನ್ ಹೇಳಿಲ್ಲ, ಬಟ್ ರಿಯಲಿಸ್ಟಿಕ್ ಆಗಿ ರೊಮ್ಯಾನ್ಸ್ ಮುದ್ದಾಗಿರುತ್ತಲ್ವಾ. ಸೊ ಯಾರು ರಿಯಲ್ ಆಗಿ ಮರ ಸುತ್ತಲ್ಲ ಅಥವಾ ಆ ಥರದಿಲ್ಲ. ಐ ಥಿಂಕ್ ನಮ್ಮಿಬ್ರು ಬಾಂಡಿಂಗು ಆರ್ಗ್ಯಾನಿಕ್ ಆಗಿ ಹೇಗ್ ಬೆಳೀತು, ಆ ಒಂದು ನಮ್ಮ ಜರ್ನಿನಲ್ಲಿ ನಮಗೆ ಒಬ್ರಿಗೊಬ್ರು ಹೇಗೆ ನಾವು ಇಷ್ಟ ಆದ್ವಿ ಅದನ್ನ ನ್ಯಾಚುರಲ್ ಆಗೇ ತೋರಿಸಿದೀವಿ. ಸೊ ಕಟ್ಟು ಸಾಂಗ್ ಮಾಡಿ ಎಲ್ಲೋ ಒಂದ್ ಕಡೆ ಡಾನ್ಸ್ ಮಾಡ್ಕೊಂಡು ಒಂದು ಲೊಕೇಶನ್ ಅಲ್ಲಿ ವಾಪಸ್ ಸ್ಟೋರಿ ಆ ಥರ ಇಲ್ಲ. ಸೊ ಇಟ್ ಇಸ್ ನಮ್ಮ ಜರ್ನಿನಲ್ಲಿ ಶಿವು ಮತ್ತೆ ಕಾವ್ಯ ಮಧ್ಯ ಹೇಗೆ ಒಂದ್ ಪ್ರೀತಿ ಹುಟ್ಟುತ್ತೆ ಅನ್ನೋದು ತುಂಬಾ ಕ್ಯೂಟ್ ಆಗಿ ತೋರಿಸಿದ್ವಿ. ಒಂದು ಕೆಮಿಸ್ಟ್ರಿ ಇರಬೇಕಲ್ಲ, ಅದು ನಮಗೆ ಕನ್ವಿನ್ಸ್ ಆಗಬೇಕಲ್ಲ, ಅದು ಹೆಂಗಿತ್ತು ಅಂತ. ಅದು ನೆಕ್ಸ್ಟ್ ಸಾಂಗ್ ಬಿಡ್ತಾ ಇದೆ, ನೆಕ್ಸ್ಟ್ ಮೇ ಬಿ ನೆಕ್ಸ್ಟ್ ವೀಕ್ ಅಲ್ಲಿ ಬಿಡ್ತೀವಿ. ಅದರಲ್ಲಿ ಕುನಾಲ್ ಗಾಂಜಾವಾಲ್ ಅವ್ರು ಹಾಡಿರೋ ಸಾಂಗು ಅದ್ರಲ್ಲೇ ನಿಮ್ಗೆಲ್ಲ ಗೊತ್ತಾಗ್ಬಿಡುತ್ತೆ ಹೇಗಿದೆ ಈ ಲವ್ ಸ್ಟೋರಿ. ಒಂದ್ 2 ಲೈನ್ ಹಾಡಿ ನೋಡೋಣ. ಕುನಾಲ್ ಗಾಂಜಾವಾಲ್ ಅವ್ರ ಎಲ್ಲಿ ಅವ್ರು ಹಾಡೋದು ನಾನು ಹಾಡಿದಂಗೆ ಇಲ್ಲ ಇಲ್ಲ ಅವಮಾನ ಆಗ್ಬಿಡುತ್ತೆ ಅವ್ರಿಗೆ. ಫೀಮೇಲ್ ವರ್ಷನ್ ಇದೆ, ಶ್ರೇಯಾ ಘೋಷಾಲ್ ವರ್ಷನ್, ಪ್ರಕೃತಿ ವರ್ಷನ್.
ಕಟ್ ಆದ್ಮೇಲೆ ಹೇಳಿ. ಕಟ್ ಆದ್ಮೇಲೆ ಇವಾಗ ಖಂಡಿತ. ಅವಾಗಲೇ ಪ್ರಮೋಷನ್ ಅದು. ಹೇಳಿ. ಏ ಒಂದ್ಸಲ ಪ್ಲೇ ಮಾಡೋಣ ಸಾಂಗ್ ನ, ಆಮೇಲೆ ಹಾಡ್ತೇನೆ. ಓ ಲಿರಿಕ್ಸ್ ಗೊತ್ತಿಲ್ಲ ಗೊತ್ತಿಲ್ಲ, ಗೊತ್ತಿರೋದೇ ಅದು. ಎಂತ ಹುಡುಗಿ ಎಷ್ಟೊಂದು ಸುಂದರ. ನೋಡಿ ಆಮೇಲೆ ನೆಕ್ಸ್ಟ್ ಲೈನ್ ನೀವ್ ಹೇಳ್ತೀರಾ? ಒಂದ್ ಲೈನ್ ನಾನು ಒಂದ್ ಲೈನ್ ಅವರು. ಹೇಳಿ ಹೇಳಿ. ಇಲ್ಲ 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 ಇದಕ್ ನಂಗೆ ನೋಡಿ ಒಂದ್ ಲೈನ್ ನಾನು ಒಂದ್ ಲೈನ್. ಅವ್ರು ಕೇಳೋದು ಕ್ವಶನ್ ನೀವ್ನ ನಾವು ನೋಡಿ ಇಲ್ಲ ಕೆಮಿಸ್ಟ್ರಿ ಟೆಸ್ಟಿಂಗ್ ಆಗೋಗ್ಲಿ ಅದು ಹೆಂಗ್ ಕೆಮಿಸ್ಟ್ರಿನೇ ಇಲ್ಲ ಸರ್. ನೋ ಕೆಮಿಸ್ಟ್ರಿ. ಅಲ್ಲ ಏನ್ ಮತ್ತೆ ನಿಮ್ ಮಧ್ಯೆ ಏನೋ ಒಂದು ಸ್ಪಾರ್ಕ್ ಕ್ರಿಯೇಟ್ ಆಯ್ತು ಅಂತ ಹೆಂಗ್ ಮತ್ತೆ ನನ್ಗೆ ಅರ್ಥ ಆಗ. ಯಾವ್ದು ಅಲ್ಲಿ ಸಿನಿಮಾದಲ್ಲಿ ಕತೆ ಹೋಗ್ತಾ ಇರುತ್ತಲ್ಲ ಸರ್, ಕತೆ ಹೋಗ್ತಾ ಇರುವಾಗೆ ಸರ್ ಬೇಡ ತಡೀರಿ ಅವ್ರು ಒಂದಷ್ಟು ಸಂದರ್ಭಗಳು ಬಂದು ಆ ಥರ ಓಕೆ ಅಲ್ಲಿಗೆ ಬರ್ತಾರೆ. ಏನೋ ಸಿಚುವೇಶನ್ ಇವಾಗ ಏನೋ ಬಾಯಿ ಬಿಡ್ಬೇಕಂತ ರೆಡಿ ಆಗ್ತಾ ಇದಾರೆ ಅವರು. ಕನ್ವಿನ್ಸ್ ಮಿ ಯು ಬೋತ್ ಆರ್ ಲವರ್ಸ್ ಅಷ್ಟೇ. ಶಿವು ತುಂಬಾ ಕಷ್ಟ ಆಗ್ತಿದೆ ಶಿವು, ಹೋಗ್ಬಿಡೋಣ ಶಿವು, ನನ್ ಕೈಲಿ ಆಗ್ತಿಲ್ಲ. ಅವ್ರ ಹಂಗೆ ಹೇಳಿದ್ಮೇಲೆ ವಾಪಸ್ ಯಾರ ಮುಂದೆನು ಕೇರ್ ಮಾಡಲ್ಲ ಅವರು. ನೀವು ಕ್ರಿಯೇಟ್ ಮಾಡ್ಕೊಳ್ಳಿ ಸೀನ್. ಇವಾಗ ಪ್ರಪೋಸಲ್ ವಾಟೆವರ್ ಇಷ್ಟ ಆಗಿದೆ, ಇಬ್ರು ಮೀಟ್ ಆಗಕ್ ಬಂದಿದ್ದೀರಾ, ಬನ್ನಿ, ಯು ಆರ್ ಆನ್ ಆಕ್ಟರ್, ಕಮ್ ಆನ್, ಯು ಕ್ಯಾನ್ ಡೂ ದಿಸ್. ಶಿವು ಅದೇನೋ ಹಾಡು ಹೇಳ್ಬೇಕಂತೆ. ಹಾಡೇ ಹೇಳ್ಬಿಡ್ತೀನಿ, ಹಾಡು ಶುರು ಮಾಡಿ ಒಂದ್ ಲೈನ್, ನಾನು 2 ಲೈನ್ ಹಾಡ್ಬಿಡ್ತೀನಿ. ಎರಡನೇ ಲೈನ್ ನಿಮ್ದು. ಹಾ ಸರಿ ಹೇಳಿ. ಆಹಾ ಎಂತ ಹುಡುಗಿ ಎಷ್ಟೊಂದು ಸುಂದರ. ಆಹಾ ಬಾಬಾ ಎರಡು ಒಂದೇನೆ. ಕಟ್ಟು ಇದು ಟೇಕ್ 2. ಇಲ್ಲ ಅದ ಕಟ್ ಆಗುತ್ತೆ ಆಮೇಲೆ. ಹೇಳಿ. ಅಬ್ಬಬ್ಬಾ ಎಂತ ಹಂಗಂತ ಅನ್ಕೊಳ್ಳಿ. ಎಷ್ಟೊಂದು ಸುಂದರ, 2 ಕಣ್ಣಿನಲ್ಲಿ ಕುಂತವನೇ ಚಂದಿರ. ಸರ್ ಟ್ಯೂನ್ ಹೇಳಿ. ಟ್ಯೂನ್ ಎಂತ ಇದೇನಾ ಟ್ಯೂನ್? ಟುಡುಡು ಟುಡುಡು ಲಿರಿಕ್ಸ್ ಬರೋ ಟ್ಯೂನ್ ಹೇಳಿ, ಟ್ಯೂನ್ ಪ್ರಕಾರ ಹೇಳಿ ಅಂತ ಹೇಳಿ. ಹಬ್ಬ ಎಂತ ಹುಡುಗಿ ಎಷ್ಟೊಂದು ಸುಂದರ, 2 ಕಣ್ಣಿನಲ್ಲೂ ಕುಂತವನೇ ಚಂದಿರ. ಅವ್ರದ್ದಾಯ್ತು, ನೀವ್ ಹೇಳಿ. ಹೇಳಿ. ಅದೆರಡು ನನ್ ಲೈನು, ನೀವು ನೆಕ್ಸ್ಟ್ ಲೈನ್ 2 ಲೈನ್ ಹೇಳಿ. ಇಡೋಕೆ ಅಂತರ ಇವಳು ಕಂಡ ಕ್ಷಣದಿಂದ ಅಷ್ಟೇ ಅಷ್ಟೇ. ಶಬಾಷ್. ಯಾರು ಲಿರಿಕ್ಸ್ ಬರೋದು? ಭರ್ಜರಿ ಚೇತನ್. ಭರ್ಜರಿ ಚೇತನ್ ಸರ್. ಸೊ ನೀವು ಇವಾಗ ಸೀನ್ ನ ಕ್ರಿಯೇಟ್ ಮಾಡ್ಕೊಂಡು ಏನು ಪರ್ಫಾರ್ಮ್ ಮಾಡಲ್ಲ ಈಗ? ಇಲ್ಲ ಬ್ರೋ, ನನಗೆ ಏನು ನಾಚಿಕೆನಾ? ನಮ್ದು ಫುಲ್ ಆಕ್ಷನ್ ಇದೆ. ಸೊ ಆಕ್ಷನ್ ಬೇಕಾದ್ರೆ ಏನಾರ ಸರ್ ಇಂಟರ್ವ್ಯೂ ಇಲ್ಲೊಂದು ಮಾಡಿ ಸರ್, ಇಲ್ಲೊಂದು ಮಾಡಿ ನಮಗೆ ಬೇಕದು. ಹೆಂಗ್ ಮಾಡ್ತೀರಾ? ಟ್ರೈ ಮಾಡಿ. ಹಾ ಬ್ರೋ ಬಿಟ್ಟು ಬೇರೆ 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 ಏನಾದ್ರು ಟಾಸ್ಕ್ ಅವ್ರ ಜೊತೆ ಫೈಟ್ ಮಾಡ್ಸಕ್ಕಾಗತ್ತಾ? ಬೇರೆ ಟಾಸ್ಕ್ ಫೈಟ್ ಸೀಕ್ವೆನ್ಸ್ ಕೊಡಿ ಅವ್ರಿಗೆ. ಟಾಸ್ಕ್ ಅಲ್ಲ, ಫೈಟ್. ಸರಿ ಆಯ್ತು, ನಿಮ್ ಕರೆಕ್ಟ್ ನೀವು ಹೇಳಿದ ಟೈಮಿಗೆ ಬಂದಿಲ್ಲ ನಿಮ್ ಲವರ್, ಲೇಟ್ ಆಗ್ಬಿಟ್ಟಿದೆ. ಈಗ ಹಿಂಗ್ ಬೈತೀರಾ? ಬೈರಿ ನೋಡು. ಬೈಯೋದೇನ್ ಬಿಡ, ನೀವು ಬೈಯೋದ್ರಲ್ಲಿ ಪ್ರೀತಿ ಕಾಣ್ಬೇಕು ನಮ್ಗೆ. ಬೈಯೋದಲ್ಲಿ ಪ್ರೀತಿ. ಹಾ ಲೇಟ್ ಆಗಿದೆ ಬ್ರೋ, ನನ್ಗೆ ಯಾಕೆ ಕೊಡ್ತೀರಾ ಬ್ರೋ? ಸಿನಿಮಾದಲ್ಲೆಲ್ಲ ನಾನು ಇವ್ರನ್ನೇ ಹೊಗಳಿರೋದು, ಅವ್ರಿಗೆ ಕೊಡಿ. ಸರಿ ಪ್ರಕೃತಿ ಅವ್ರು ಬೈತಾರೆ, ಅವ್ರಿಗೆ ಕೊಡಿ. ಹುಡುಗಿನ ಹೊಗಳಿರೋದಲ್ಲಿ ಲೇಟ್ ಆಗಿದೆ, ತುಂಬಾ ಕಾಯ್ಸಿದೀನಿ ಕೊಡಕ್ಕೆ. ಬೈರಿ ಇವಾಗ. ನಿಮಗ್ ಬೈದ್ ಬಿಡ್ಲಾ? ನಿಮಗ್ ಅವ್ರಿಗೆ ಬೈರಿ, ಕ್ಯಾಮ್ರಾ ಅಲ್ಲ. ಯಾರ್ ಗುರು ಇದು ಇಂಟರ್ವ್ಯೂ ಅಂತ ಬಂದ್ಬಿಟ್ಟು ಎಂತೆಂತ ಪ್ರಶ್ನೆ ಕೇಳ್ತಿದ್ದಾರೆ. ಸಿನಿಮಾ ಬಗ್ಗೆ 1-2 ಪ್ರಶ್ನೆ ಕೇಳ್ಬಿಟ್ಟು ಇದು ಮಾಡು ಅದು ಮಾಡು ಟಾಸ್ಕ್ ಕೊಡು. ಇವ್ರಿಬ್ರು ಲವರ್ಸ್ ಅಂತ ನಮಗೆ ಕನ್ವಿನ್ಸ್ ಆಗೋದು ಬೇಡವೇ? ಯಾವ ತರ ಆಕ್ಚುಲಿ ಲವರ್ಸ್. ನಾವ್ ಅದ್ಭುತವಾಗಿ ಆಕ್ಟಿಂಗ್ ಮಾಡಿದೀವಿ. ನಮ್ದು ಆ ಒಂದ್ ಪ್ರತಿಭೆನ ಬಂದ್ ಸಿನಿಮಾದಲ್ಲಿ ಅದನ್ನೇ ಇಲ್ಲಿ ಮಾಡಿ ಅಂತ ಹೇಳಿದ್ರು. ಅದ್ ಗೊತ್ತಾಗ್ಬೇಕಲ್ಲ ಏನ್ ಮಾಡಿದೀರ ಅಂತ. ಬೈರಿ ಬೇಗ. ನಾನು ಇವತ್ತು ಎಷ್ಟೊತ್ತಿಗೆ ಬಂದೆ? ಎಷ್ಟೊತ್ತಿಗೆ? 10:15 ಬಂದೆ. ಗೊತ್ತಾಗಿಲ್ವಾ ಎಷ್ಟೊತ್ತಿಗೆ ಸ್ಟಾರ್ಟ್ ಮಾಡ್ಬೇಕು ಅಂತ? 10:40 ಬಂದಿದ್ದು. ಆಯ್ತಾ ಜಗಳ? ಖುಷಿನಾ? ಏನೋ ಅಷ್ಟು ಕನ್ವಿನ್ಸ್ ಆಗಿಲ್ಲ ಕೆಮಿಸ್ಟ್ರಿ ನಮ್ಗೆ. ಇರ್ಲಿ ನೋಡುವ, ಸಿನಿಮಾದಲ್ಲಿ ಚೆನ್ನಾಗಿ ಬಂದಿದ್ರೆ ಆಯ್ತು. ಸಿನಿಮಾದಲ್ಲಿ ನೀವೇ ಹೊರಗಡೆ ಬಂದು ಹೇಳ್ತೀರಾ? ಯಾವ ಆಂಗಲ್ ಇದ್ರೂ ಲವರ್ಸ್ ಗಲಾಟೆ ಮಾಡ್ದಂಗೆ ಇರ್ಲಿಲ್ಲ ಇದು. ಆಯ್ತು, ಸಿನಿಮಾದಲ್ಲಿ ಗೊತ್ತಾಗ ನೀವ್ ತೋರಿಸ್ತೀರಾ? ನೀವ್ ತೋರಿಸ್ತೀರಾ? ರೆಡಿ ಇದಾರೆ ನೋಡಿ. ನಾನು ಇವಾಗ ಲೇಟ್ ಆಗಿ ಬಂದೆ. ನಿಮ್ಗೆ ರೆಸ್ಟೋರೆಂಟ್ ಅಲ್ಲಿ 30 ನಿಮಿಷ ಕಾಯ್ತಿದ್ದೀನಿ. ಬಟ್ ನಿಮ್ಗೆ ಟ್ಯಾಲೆಂಟ್ ಇದೆ ಅಷ್ಟು ಗೊತ್ತು. 30 ನಿಮಿಷ ನಾನು ಕಾಯೋದೇ ಇಲ್ವಲ್ಲ, ಎದ್ದೋಗಿರ್ತೀನಿ. ಅದು ಮ್ಯಾಟರ್ ಇಲ್ಲಿ. ಇಲ್ಲ ಲವರ್ಸ್ ಎದ್ದೋಗ, ಅಲ್ಲೇ ನಮ್ ಕೆಮಿಸ್ಟ್ರಿ ಕಾಣಿಸ್ತಲ್ಲ, ಇಬ್ರು ಎದ್ದೋಗಿಲ್ಲ. ಸಣ್ಣ ಸಣ್ಣದಲ್ಲೇ ಕಂಡಿಡಿಬೇಕು, ಮಾತಾಡಿ ಡೈಲಾಗ್ಸ್ ಅಲ್ಲೇ ಕನ್ವೆ ಆಗ್ಬೇಕಾಗಿಲ್ಲ. ಹಂಗೆ ಹೌದಾ? ಅದೇ ತರ ಸಿನಿಮಾದಲ್ಲೂ ಹಂಗೆ ಐ ಶಾರ್ಟ್ ಇಬ್ರದ್ದು. ನೋಡೋಣ, ಗೊತ್ತಾಗುತ್ತಲ್ಲ. ನೋಡಿ ನವೆಂಬರ್ 7th. ಸೊ ಇನ್ನು ಅಪಾರ್ಟ್ ಫ್ರಮ್ ದಾಟ್, ಈಗ ಬೇರೆ ಫೈಟ್ ಸೀಕ್ವೆನ್ಸಸ್ ಇಲ್ಲ ಸಖತ್ ಅಂದ್ರೆ ಆಲ್ರೆಡಿ ಎಕ್ಸ್ಪೀರಿಯನ್ಸ್ ತರಾನೇ ನೀವು ಕಾಣಿಸ್ಕೊಂಡಿದ್ದೀರಾ? ಇಲ್ಲ ಫಸ್ಟ್ ಅದೇನಂದ್ರೆ ಸ್ವಲ್ಪ ಸ್ಟ್ರೆಚಿಂಗ್ಸ್ ಮತ್ತೆ ಫ್ಲೆಕ್ಸಿಬಲ್ ಆಗಿ ಸ್ವಲ್ಪ ಟ್ರೈ ಮಾಡ್ತಿದ್ದೆ ಯಾವಾಗ. ಬಿಫೋರ್ ಫೈಟಿಂಗ್? ಬಿಫೋರ್ ಶೂಟಿಂಗ್ ಹೋಗಕ್ಕಿಂತ ಮುಂಚೆನೆ ಫಸ್ಟ್ ಅಂದ್ರೆ ಈ ಫೈಟ್ ಕಲಿಯಕ್ ಮುಂಚೆಯಿಂದಾನೆ ಒಂದಷ್ಟು ಲೆಗ್ ಸ್ಟ್ರೆಚ್ ಮಾಡೋದಾಗಿರ್ಲಿ,
ಪ್ರತಿಯೊಂದು ಕೂಡ ನಾನು ಜಿಮ್ಗೆ ಹೋಗ್ತಿರೋವಾಗೆ ಟ್ರೈನ್ ಮಾಡ್ಕೋತಿದ್ದೆ ಅವಾಗಿನ ಚಿಕ್ಕ ಒಂದು 10th ಆದಾಗಿಂದನೂ ಅದನ್ನ ಟ್ರೈನ್ ಮಾಡ್ತಾ ಲೆಗ್ಸ್ ಎಲ್ಲ ಸ್ವಲ್ಪ ಫ್ಲೆಕ್ಸಿಬಿಲಿಟಿ ಬಂತು. ಅದಾದ ನಂತರ ಟ್ರೈನಿಂಗ್ ಹೋದ್ಮೇಲೆ ಒಂದು 3 months 4 months ಫೈಟ್ಗಂತಾನೆ ಟ್ರೈನ್ ಮಾಡಿದ್ವಿ. ಯಾವ ಥರ ಕಿಕ್ಸ್ ಆಗಿರಲಿ, ಪಂಚಸ್ ಆಗಿರಲಿ, ಅದನ್ನೆಲ್ಲ ಟ್ರೈನ್ ಮಾಡ್ಕೊಳ್ತಾ ಅದಾದ್ಮೇಲೆ ಡೈರೆಕ್ಟ್ ಶೂಟಿಂಗ್ ಸ್ಪಾಟಲ್ಲೇ. ಆ ಟೈಮ್ ಭಯ ಆಗಿತ್ತು ಬ್ರೋ, ಅದ್ರ ಥರ ಯಾವತ್ತೂ ಆಗಿರಲಿಲ್ಲ. ಫಸ್ಟ್ ಟೈಮ್ ಫೈಟರ್ಸ್ ಎಲ್ಲ ಪಾಪ ಒಂದೊಂದು ಶಾಟಲ್ಲಿ ಅವ್ರು ಸುಮ್ಮನೆ ಬೀಳ್ತಿರ್ತಾರೆ. ನಾನು ಸುಮ್ಮನೆ ಹಿಂಗೆ ಹೊಡೆದ್ರೆ ಅವ್ರ ಹಂಗೆ ಬೀಳೋದು ಶಾಟ್ ಇರುತ್ತೆ. ನನಗೋಸ್ಕರ ಅವ್ರು ಬೀಳ್ತಿದ್ದಾರೆ, ನಾನು ಕರೆಕ್ಟಾಗಿ ಮಾಡ್ತಿರಲ್ಲ. ಅದು ನನಗೆ ಒಂಥರ ಗಿಲ್ಟ್ ಕಾಡ್ತಿರುತ್ತೆ. ಇದು ಕರೆಕ್ಟಾಗಿ ಮಾಡು, ಅವ್ರು ಬೀಳ್ತಾನೆ ಇದಾರೆ ಕಂಟಿನ್ಯೂಸ್ ಆಗಿ. ಆ ಗಿಲ್ಟ್ ಹಂಗೆ ಇರುತ್ತೆ. ಅದ್ ಹೆಂಗಾಗ್ಬಿಡುತ್ತೆ ಅಂದ್ರೆ ಫೈಟು ಮಾಡ್ಬೇಕು. ಫಸ್ಟ್ ಫೈಟ್ಗೆ ಆತರ ತುಂಬಾನೇ ತಲೆ ಕೆಡ್ಸ್ಕೊಬಿಟ್ಟಿದ್ದು. ಹೆಂಗ್ ಮಾಡೋದು, ಏನ್ ಕಷ್ಟ ಆಗ್ತಾ ಇದೆ ಇದು. ಆಮೇಲೆ ಹೋಗ್ತಾ ಅದಾದ್ಮೇಲೆ ಸೆಕೆಂಡ್ ಫೈಟಿಗೆ ಇನ್ನ ಸ್ವಲ್ಪ ಆರಾಮಾಯ್ತು. ಹಂಗೆ ಈಗ ಸ್ವಲ್ಪ ಆರಾಮಿದೆ. ಫೈಟಾ ಮಾಡೋಣ. ಆಮೇಲೆ ಜ್ಞಾಪಕ ಇಟ್ಕೋಬೇಕು. ಬೈ ಮಿಸ್ ಆಗೋದ್ರು ಬರೀ ನಾವು ಆಕ್ಷನ್ ಅಷ್ಟೇ ಮಾಡ್ತಿರ್ತೀವಲ್ಲಿ. ಟಚ್ ಆದ್ರೆ ಪಾಪ ಅವ್ರಿಗೆ ಏಟು ಬೀಳುತ್ತೆ, ಅಪೋಸಿಟ್ ಇರೋನಿಗೆ ಏಟು ಬೀಳುತ್ತೆ. ಅದು ಕೂಡ ಒಂದು ಮೈಂಡಲ್ಲಿ ಇಟ್ಕೊಂಡು ಮಾಡುವಂಥದ್ದೇ ಫೈಟ್ ಆಗಿರುತ್ತೆ. ಒಳ್ಳೆ ಚಾಲೆಂಜಿಂಗ್ ಆಗಿತ್ತು, ಬಟ್ ಚೆನ್ನಾಗೋಯ್ತು. ಆಮೇಲೆ ಚೆನ್ನಾಗಾಯ್ತು. ಆ್ಯಕ್ಚುಲಿ ಫೈಟ್ ಮಾಸ್ಟ್ರು ಸಖತ್ತಾಗಿ ಮಾಡಿದ್ದಾರೆ ಅವರು ಇಬ್ಬರು. ಟೈಗರ್ ಶಿವ್ ಅಂತೇಳಿ, ಆಮೇಲೆ ಸ್ಟಂಟ್ ಸಾಗರ್ ಅಂತೇಳಿ. ಈ ಟೈಗರ್ ಶಿವ್ ಒಂದು ಸೆಕೆಂಡ್ ಫೈಟ್ ಮಾಡಿದ್ರು, ಉಳ್ಕದ್ದು ಸಾಗರ್ ಅಂತೇಳಿ ಅದ್ಭುತವಾಗಿ ಬಂದಿದೆ. ಅಂಡ್ ಕೆಲವೊಬ್ರು ಏನು ಮಾಡ್ತಾರೆ, ಹೊಸಬ್ರು ಅಂತಂದ್ರೆ ಏನೋ ಜಸ್ಟ್ ಹೊಡಿಯೋದು ಸಣ್ಣ ಪುಟ್ಟ ಆ ಥರ ಇದು ಮಾಡ್ತಾರೆ. ಬಟ್ ನಾವು ಅವ್ರಿಗೆ ಹೇಳಿದ್ವಿ ಇದೇ ಥರ ಬೇಕು, ಇದೇ ಥರನೇ ಇದು ಮಾಡ್ಬೇಕಂತೇಳಿ. ಸೊ ನಾವೇನು ಹೇಳಿದ್ವಲ್ಲ ಅದೇ ಥರನೇ ಅವ್ರು ಕಂಪೋಸ್ ಮಾಡಿದ್ದಾರೆ. ಅಂದ್ರೆ ಎಲ್ಲಿ ಕಾಂಪ್ರಮೈಸ್ ಆಗಿಲ್ಲ. ಅವರು ಅಷ್ಟೇ ಒಂಥರ ರಿಚ್ ಆಗಿ ದೊಡ್ಡ ಮೂವಿಲಿ ಇರುತ್ತಲ್ವ ಅದೇ ಥರನೇ ಕೊಟ್ಟಿದ್ದಾರೆ. ಇನ್ನೊಂದು ಇವ್ರದ್ದು ಬಣ್ಣಧೈರ್ಯ. ಕೆಲವೊಂದು ಟೈಮು ರಿಸ್ಕಿ ಶಾಟ್ ಇರ್ತವೆ. ನಾ ಹೇಳ್ದೆ, ಅವ್ರಿಗೆ ಹೇಳ್ತೇನೆ, ಇವ್ರಿಗೆ ಹೇಳಿರಲ್ಲ ಸರ್ ಆ ಶಾಟ್ ಬೇಡ. ಇಲ್ಲ ಸರ್ ಮಾಡ್ದಾರ, ಇಲ್ಲ ಸರ್ ಬೇಡ. ಆ್ಯಕ್ಚುಲಿ ಒಂದು ರೊಟೇಟ್ ಇದೆ, ಅದು ಇನ್ನೂ ಒದೇ ಶಾಟ್ ಇದೆ. ಇದು ಮಾಡಬೇಕು ಸರ್, ಈ ಶಾಟ್ ಬೇಡ. ಆ್ಯಕ್ಚುಲಿ ನೆಕ್ಸ್ಟ್ ಡೇನೂ ಶೂಟ್ ಇದೆ, ಇದು ಶಾಟ್ ಬೇಡ, ಪ್ರಾಬ್ಲಮ್ ಆಗುತ್ತೆ ಹಂಗೆ. ಇಲ್ಲ ಸರ್ ಅವ್ರು ಮಾಡ್ತಾರೆ ಅಂತೇಳಿ ಒಪ್ಸಿ ಇದು ಮಾಡಿದ್ರು. ಇವ್ರು ಹೇಳಿದ್ರೆ ಇಲ್ಲ ನಾನು ಮಾಡ್ತೀನಿ, ಪ್ರಾಬ್ಲಮ್ ಇಲ್ಲ. ಸೊ ಆ ಥರ ಮಾಡ್ಬೇಕಂತಂದ್ರೆ ಅದು ಎಷ್ಟೇ ಕಷ್ಟ ಇರಲಿ, ಸಿನಿಮಾಕ್ಕೆ ಹೆಲ್ಪ್ ಆಗುತ್ತಾ ಮಾಡೋಣ ಅಂತೇಳಿ ಫಿಕ್ಸ್ ಆಗ್ಬಾರ್ದು. ಸೊ ಆ ಥರ ಕ್ಯಾರೆಕ್ಟರ್ ಮಾಸ್ಟರ್ಗಳು ಅಷ್ಟು ಚೆನ್ನಾಗಿ ಪುಷ್ ಮಾಡ್ತಿದ್ರು ನಮ್ಮನ್ನು. ಈಗ ಅವ್ರು ಏನೇ ಹೇಳಿದ್ರು ಕೂಡ ಅವ್ರ ಫ್ರೇಮಲ್ಲಿ ಬರಲ್ಲ, ನಾನೇ ಇರ್ತೀನಿ ಫ್ರೇಮಲ್ಲಿ. ನಾನೇನೋ ಅವ್ರು ಹೇಳಿದ್ ಮಾಡಿದಾಗ ನಾನೇ ಚೆನ್ನಾಗಿ ಕಾಣಿಸಂಗೆ ಆಗ್ತೀನಿ ಸ್ಕ್ರೀನಲ್ಲಿ. ಅದು ಕೂಡ ತಲೆಯಲ್ಲಿತ್ತು. ಬಟ್ ಅವರು ಅಷ್ಟೇ ಚೆನ್ನಾಗಿ ಸಪೋರ್ಟ್ ಮಾಡ್ತಿದ್ರು. ಮಾಸ್ಟರ್ಗಳು ಆಗಿರ್ಬೋದು, ಟೈಗರ್ ಶಿವ್ ಮಾಸ್ಟರ್ ಆಗಿರ್ಬೋದು, ಸ್ಟನ್ಸ್ ಸಾಗರ್ ಅಂತ ಇದ್ದಾರೆ, ಅವರು ಅಷ್ಟೇ ತುಂಬಾ ಸಪೋರ್ಟಿವ್ ಆಗಿ ಆರಾಮಾಗಿ ಮಾಡ್ತೀರಾ ಮಾಡಿ. ಒಂದು ಟೇಕ್ಸ್ ಅಂತೂ ತಗೊಂಡಿದ್ದೀನಿ, ಇಲ್ಲ ಅಂತಲ್ಲ. ಫೈಟ್ ಟೈಮಲ್ಲಿ ಒಂದಷ್ಟು ಕಡೆ ತಗೊಂಡಿದ್ದೀನಿ ಟೈಮ್ಸ್. ಬಟ್ ವರ್ತ್ ಅನ್ಸುತ್ತೆ ಆಮೇಲೆ ನೋಡಿದಾಗ, ಪರವಾಗಿಲ್ಲ ಒಂದಷ್ಟಾದ್ರೂ ಫೈಟ್ ಮಾಡಿದೀನಿ ಇಲ್ಲಿ ಅಂತ ಒಂದು ಫೀಲ್. ಒಂದು ಶಾರ್ಟ್ ಹೆಂಗಿತ್ತು ಅಂತಂದ್ರೆ, ಲಾಸ್ಟ್ ಕ್ಲೈಮ್ಯಾಕ್ಸಲ್ಲಿ ಸ್ಟಿಕ್ ಬರುತ್ತಲ್ಲ, ಹಿಂಗೆ ತಗೊಂಡು ಇದಾಯ್ತು, ಟಚ್ ಆಯ್ತು. ಒಬ್ರು ಬಂದು ಹೊಡಿತಾರೆ, ಗೊತ್ತಿಲ್ಲ ಆ್ಯಕ್ಷನ್ ಅಂತ ಹೇಳ್ಬಿಟ್ಟಿದ್ದಾರೆ. ಇವಾಗ ಆ್ಯಕ್ಷನ್ ಅಂತ ಇವ್ರಿಗೆ ಕಾನ್ಸಂಟ್ರೇಷನ್ ಇದ್ರೆ ಓಕೆ, ಸ್ಟಡಿಯಾಗಿ ಇದಿರ್ತಾರೆ. ಗೊತ್ತಿಲ್ಲ ಆ್ಯಕ್ಷನ್ ಅಂತ ಹೇಳ್ಬಿಟ್ರೆ ಹೊಡೆದ್ಬಿಟ್ರು, ರಿಯಲ್ ಆಗಿ ಹೊಡೆದಿದ್ರೆ ಅಂತಲ್ಲ ಆ ತರ ಇದಾಗ್ಬಿಟ್ಟಿತ್ತು. ಡೂಪ್ ಇದ್ರು ಕೂಡ ಅದನ್ನ ಕ್ರ್ಯಾಕ್ ಮಾಡಿಲ್ಲ ಅವರು, ಕ್ರ್ಯಾಕ್ ಮಾಡಿ ಕೊಟ್ಟಿದ್ರು. ರಿಹರ್ಸಲ್ ಅಂತ ಹೇಳಿದಾಗ ತಿರ್ಗಿಸ್ಕೊಂಡು ಸುಮ್ಮನೆ ಹಿಂಗ್ ಮಾಡಿ ಅಂತ ಹೇಳಿದ್ರು. ಈ ಕಡೆ ಇರೋದು ಕ್ರ್ಯಾಕ್ ಮಾಡಿಕೊಟ್ಟಿದ್ದಾರೆ, ಆ ಫ್ರಂಟ್ ಪೋರ್ಷನ್ ಅಲ್ಲಿ ಇರೋದು ಕ್ಲೀನ್ ಆಗಿದೆ. ರಿಹರ್ಸಲ್ ಅಲ್ವಾ, ಸುಮ್ಮನೆ ಹಿಂಗ್ ಟಚ್ ಮಾಡಿ ಸಾಕು ಅಂತ ಹೇಳಿದ್ದಾರೆ. ನಮ್ ವಿಲನ್ ಕ್ಯಾರೆಕ್ಟರ್, ನಮ್ಮ ಒಬ್ಬ ಅಪೋಸಿಟ್ ಕ್ಯಾರೆಕ್ಟರ್, ಅವ್ರೇನ್ ಮಾಡಿದ್ದಾರೆ, ರಿಹರ್ಸಲ್ ಆಯ್ತು, ಟೇಕ್ಗೂ ಕೂಡ ಹಿಂಗೆ ಇಟ್ಕೊಂಡು ಅದೇ ಕಡೆಗೆ ಹೊಡೆದ್ಬಿಟ್ಟಿದೆ. ಚೆನ್ನಾಗಿ ಆಯ್ತು ಅದು ಸೀನು. ನನಗೂ ಅಷ್ಟೇ ಆ ಫೀಲ್ ಬರ್ತಾ ಇರ್ಲಿಲ್ಲ. ಒಂದು ಆ ಪೇನು ಹಿಂಗ್ ಹೊಡೆದಾಗ ಅದೊಂದು ಪೇನ್ ಬೇಕಿತ್ತು, ಒಂದು ರಿಯಾಕ್ಷನ್. ಬಟ್ ಅವ್ರು ಹೊಡೆದಿದ್ದಕ್ಕೆ ರಿಯಲ್ ರಿಯಾಕ್ಷನ್. ಒಂದು ಹಾಫ್ ಅನ್ ಅವರ್ ಹೆಂಗ್ ಆಯ್ತು ಅಂತಂದ್ರೆ ಕಿವಿಗೆ ಹಾಕ್ಬಿಟ್ಟಿದ್ರು ಏಟು. ಅಷ್ಟು ಆ ತರ ಡೆಡಿಕೇಶನ್ ಹೌದು. ಪ್ರಕೃತಿ ಅವರಿಗೆ ಆ ತರ ಸ್ಟಂಟ್ಸ್ ಏನು ಆಕ್ಚುಲಿ ಅವ್ರಿಗಿತ್ತು, ಆಕ್ಚುಲಿ ಇತ್ತು. ಅವರು ನಾವೇ ಸ್ವಲ್ಪ ಬೇಡ ಯಾಕೆ
ಸೋಷಿಯಲ್ ಇದಲ್ವಾ, ಮತ್ತೆ ಅವ್ರಿಗೆ ಕೈ ಕಾಲು ಏನಾನ ಇದಾಯ್ತಂದ್ರೆ ನೆಕ್ಸ್ಟ್ ಇದಾಗುತ್ತೆ ಅಂತ ಹೇಳಿ ಕಾಳಜಿ ಪ್ರಾಬ್ಲಮ್ ಅರ್ಥ ಆಗುತ್ತೆ ಅಂತ ಹೇಳಿ ಮಾಡ್ಕೊಡಿ, ನಿಮ್ಗೆ ಗೊತ್ತಾಗ್ತಿಲ್ಲ. ನನ್ ಹೀರೋಗೆ ಏನಾದ್ರು ಪರವಾಗಿಲ್ಲ, ಹೀರೋಯಿನ್ಗೆ ಏನಾದ್ರು ಏನಾಗಬಾರ್ದು. ಇದು ಯಾವ ತರ ಇದು ಈಕ್ವಾಲಿಟಿಗೆಲ್ಲ ಐತಿ ಇದು ಈಕ್ವಾಲಿಟಿ ಅಲ್ಲ, ವಿಮೆನ್ ಎಂಪವರ್ಮೆಂಟ್. ಹಂಗೆಲ್ಲ ಕೇಳಂಗಿಲ್ಲ ಸರ್, ಅವ್ರಿಗೆ ಬೇಕಾಗಿದ್ರಲ್ಲಿ ಈಕ್ವಾಲಿಟಿ ಬೇಡದೇ ಇದ್ರಲ್ಲಿ ಅದರಲ್ಲಿ ಸಪರೇಟ್ ಅದು ಆ ಥರದ್ದೆಲ್ಲ ಮಾಡಿದ್ದಾರೆ. ತುಂಬಾ ಹೆಂಗೆ ಡಿಮ್ಯಾಂಡಿಂಗ್ ಅವರು ಸೆಟ್ಟಲ್ ಎಲ್ಲ ಹೆಂಗೆ ಏನ್ ಡಿಮ್ಯಾಂಡ್ ಮಾಡಿಲ್ಲ, ತೊಂದ್ರೆ ಇಲ್ಲ, ಆರಾಮಾಗಿದ್ರು, ಓಕೆ ಆರಾಮಾಗೇ ಇದ್ರು ಅಷ್ಟೇ. ಈಗೆಲ್ಲ ಹೇಳಿದ್ರೆ ಆಮೇಲೆ ತೊಂದರೆ ಆಗುತ್ತಲ್ಲ, ಅಲ್ವಾ ನೆಕ್ಸ್ಟ್ ಮತ್ತೆ ಅಲ್ವಾ ಕಷ್ಟ ಆಗುತ್ತೆ. ಕಷ್ಟ. ಇನ್ನು 7ನೇ ತರಗತಿ ಕಟ್ಟ ಕಾಯ್ಬೇಕು, ರಿಲೀಸ್ ಎಲ್ಲ ಇದೆ. ಈಗ್ಲೇ ಏನ್ ಫಸ್ಟ್ ಡೇ ಫಸ್ಟ್ ಶೋ ಬರ್ಬೇಕು ಅವ್ರು ಇನ್ನು. ಹೌದು, ಅದೇ ಈಗ್ಲೇ ನಾನೆಲ್ಲ ನಿಮ್ಗೆ ಹೇಳ್ಬಿಟ್ರೆ ಆಮೇಲೆ ನೆಕ್ಸ್ಟ್ ಥಿಯೇಟರ್ ಹೊರಗಡೆ ನಿಂತ್ಕೊಂಡು ಹೇಳಿ. ಇದಾನೆ ಥಿಯೇಟರ್ ಆಚೆನೆ ಒಳಗಡೆ ಬರ್ತಿದಂಗ ಇವ್ರು ಹಿಂಗ್ ಕೆಲ್ಸ ಕೊಡ್ತೀನಿ ಇವ್ರಿಗೆ ಅಂತ ಹೇಳಿ ನಮಗ್ ಕೆಲ್ಸ ನಾವಿಬ್ರು ಥಿಯೇಟರ್ ಮುಂದೆ ಜಗಳಾಡಿದ್ರೆ ಜನ ಬರ್ತಾರ ನೋಡಕ್ಕೆ. ಹೌದು ಬರ್ತಾರೆ. ನಾವು ಕ್ಯಾಪ್ಚರ್ ಹೇಳಿ ಅವ್ರು ಹೇಳ್ತಾರೆ ಇಲ್ಲೇ ಜಗಳ ಆಡ್ತಾ ಇಲ್ಲ, ನೀವು ಥಿಯೇಟರ್ ಮುಂದೆ ಜಗಳ ಆಡ್ತೀರಾ ಅಂತ ಹೇಳಿ. ಅದೇ ಇಲ್ಲೇ ಜಗಳ ಆಡ್ತಾ ಇಲ್ಲ ಆಕ್ಚುಲಿ. ನಾವು ಜಗಳಾಡಿದ್ರೆ ಪ್ಲೀಸ್ ಥಿಯೇಟರ್ಗೆ ಬಂದು ಆ ಜಗಳ ಹೇಗ್ ನಡೆಯುತ್ತೆ ಅಂತ ನೋಡಿ. ನಿಮ್ಗೋಸ್ಕರ ಥಿಯೇಟರ್ ಆಚೆ ಜಗಳಾಡ್ತೀವಿ, ಈ ವಿಡಿಯೋನಲ್ಲಿ ಜಗಳಾಡ್ತೀವಿ. ಬನ್ನಿ ಬನ್ನಿ ಥಿಯೇಟರ್ ಆಚೆ ಬನ್ನಿ, ನಿಮ್ಗೋಸ್ಕರ ವೇಟ್ ಮಾಡ್ತಾ ಇರ್ತೀವಿ. ಅಂದ್ರೆ ಶೋ ಮುಗಿಸಿ ಆಮೇಲೆ ಆಚೆ ಬನ್ನಿ, ಮುಂಚೆನೆ ಆಚೆ ಬರ್ಬೇಕು. ಈಗ ಹೋಗ್ಲಿ ಈಗ ನೀವು ಹೇಳಿದ್ರಿ ನಿಮ್ ಪಾತ್ರ ಯಾವ ತರ ಇರುತ್ತೆ ಅಂತ, ಬಟ್ ಈಗ ಡಬ್ಬಿಂಗ್ ಅಲ್ಲಿ ನೀವು ನೋಡಿರ್ತೀರಾ, ಯಾವ ಪರ್ಟಿಕ್ಯುಲರ್ ಸೀನ್ ಅಥವಾ ಹೋಲ್ ಸೀಕ್ವೆನ್ಸ್ ಏನೋ ತುಂಬಾ ನಿಮ್ಗೆ ಇಂಪ್ಯಾಕ್ಟ್ ಮಾಡಿದ್ದು, ಜನಗಳಿಗೂ ಅದು ಸಖತ್ ರೀಚ್ ಆಗುತ್ತೆ ಅಂತ ಅನ್ಸಿರೋದು ನಿಮ್ಗೆ ಯಾವ್ದು ನಿಮ್ ಪ್ರಕಾರ? ನಮ್ಗೆ ಸ್ಕ್ರಿಪ್ಟ್ ಓದ್ದಾಗಿಂದಾನು ಒಂದ್ ಸೀನ್ ಮೇಲೆ ತುಂಬಾ ಹೋಪ್ಸ್ ಇದೆ. ಅದು ಶಿವು ಜೊತೆನೆ ನಮ್ ಲವ್ ಸೀನು. ಖುಷಿನಾ ನೋಡಿ, ಒಂದ್ ಇದೆ ಅಂತ ಹೇಳ್ತಿದೀನಿ, ಬಟ್ ಡಿಫ್ರೆಂಟ್ ಆಗಿ ಹೋಗುತ್ತೆ. ಅದು ಐ ಲವ್ ಯು ತರ ಹೋಗಲ್ಲ, ಇಮೋಷನಲ್ ಆಗಿ ಸೆಂಟಿಮೆಂಟಲ್ ಆಗಿ ಹಾರ್ಟ್ ಮುಟ್ಟೋ ತರ ಇದೆ ಸೀನು. ಸೊ ಆ ಸೀನು ಕ್ಲೈಮ್ಯಾಕ್ಸ್ ಇಲ್ಲ ಹೇಳ್ಬಿಡ್ತೀನಿ ಅವಾಗ. ಇವರೆಲ್ಲ ತಿಳ್ಕೊಂಡ್ಬಿಡ್ತಾರೆ. ಸೊ ಹಾಗಾಗಿ ಆ ಒಂದ್ ಸೀನು ತುಂಬಾ ಇಂಪಾರ್ಟೆಂಟ್. ರಿಯಲ್ ಲೈಫ್ ಅಲ್ಲಿ ನಿಮ್ಗೆ ಹೆಂಗ್ ನಡೆದಿತ್ತು ಅದೇ ತರ ಇತ್ತು ಅದು. ಆ ತರ ರಿಯಲ್ ಲೈಫ್ ಅಲ್ಲಿ ಯಾವತ್ತೂ ನಡೆದಿಲ್ಲ ನನಗೆ, ಗೊತ್ತಾ ಅಂತ ಸೀನ್ ಅದು. ಇರುತ್ತೆ, ಹೇಳಲ್ಲ ಆಫ್ ಕೋರ್ಸ್ ಅದು ಯಾರು ಆಫ್ ಕೋರ್ಸ್ ಹೈಡ್ ಮಾಡ್ಬೇಕು 100%. ಆಫ್ ಕ್ಯಾಮ್ರಾ ಅದು ಈ ಜನರೇಷನ್ ಅಲ್ಲಿ ಚಾನ್ಸ್. ಹಲೋ, ನಿಮಗೆ ಗೊತ್ತಾ ಸೀನ್ ಹೆಂಗಿದೆ ಅಂತ? ಗೊತ್ತು, ಗೊತ್ತಿರೋದಕ್ಕಲ್ದೆ ಇಲ್ಲ ಆ ತರ ನನ್ಗೆ ಯಾವ ಅವರೇ ಹೇಳ್ಕೊಂಡಿದ್ದಾರೆ ನಮ್ಗೆ ತುಂಬಾ ಸತಿ. ಎಲ್ಲೂ ಹೇಳಕ್ ಹೋಗ್ಬೇಡಿ, ಎಲ್ಲಿ ಹೇಳಕ್ ಹೋಗ್ಬೇಡಿ, ನಾನು ಎಲ್ಲಾ ಕಡೆ ಮಾಡ್ತಾ ಮೇಂಟೈನ್ ಮಾಡ್ತಾ ಬಟ್ ಇದ್ದೀನಿ. ಅದು ನ್ಯಾಚುರಲ್ ಆಗಿ ನಿಮ್ ರಿಯಲ್ ಲೈಫ್ ಅಲ್ಲಿ ಆ ತರ ಇರ್ಲಿಲ್ವಾ? ಇಲ್ಲ, ಅದು ಬೇರೆ ತರ ಇದೆ, ಅವ್ರ ಟ್ರ್ಯಾಕೇ ಬೇರೆ ತರ ಇದೆ, ರಿಯಲ್ ಲೈಫ್ ಅಲ್ಲಿ ಬೇರೆ ತರ ಬೇರೆ ತರ ಇದೆ, ಚೆನ್ನಾಗಿ ನಡೀತಾ ಇದೆ. ಕರೆಕ್ಟ್. ಯಾರ ಬಗ್ಗೆ ಮಾತಾಡ್ತಿದ್ದೀರಾ? ರಿಯಲ್ ಲವ್ ಲೈಫ್ ಅದ್ರ ಬಗ್ಗೆ ಅಲ್ಲ. ಸೊ ಕಾವ್ಯಂದು ಒಂದು ತುಂಬಾ ಇಂಪಾರ್ಟೆಂಟ್ ಸೀನ್ ಇದೆ ಶಿವು ಜೊತೆ. ಕಾವ್ಯನ್ ಬಗ್ಗೆ ಹೇಳಿದೆ ಎಷ್ಟೊಂದು. ಹೌದು. ಆ ಸೀನು ನಾನು ತುಂಬಾ ಹೋಪ್ಸ್ ಇಟ್ಕೊಂಡಿದೀನಿ, ಜನಕ್ಕೆ ಇಷ್ಟ ಆಗ್ಲೇಬೇಕು. ಕಣ್ಣೀರ್ ಸುರಿಸಿದೀನಿ, ರಿಯಲ್ ಕಣ್ಣೀರ್ ಸುರಿಸಿದೀನಿ, ಸುರಿಸ್ತಾ ಡೈಲಾಗ್ ಹೇಳಿದೀನಿ. ಸೊ ಪ್ಲೀಸ್ ಇಷ್ಟಪಡಿ. ಕಣ್ಣೀರು ಸುರಿಸೋದು ಗೂಗಲ್ ಎಲ್ಲ ಬಂದಿದೆ, ಜನ ಆಮೇಲೆ ಕಮೆಂಟ್ ಹಾಕ್ತಾರೆ. ನಾವು ಕಣ್ಣೀರ್ ಹಾಕಕ್ ನೀವು ಅಲ್ಲಿ ಬರ್ಬೇಕು ಥಿಯೇಟ್ರಿಗೆ. ಓಕೆ, ಅದೊಂದೇ ಸೀನಾ? ಬೇರೆ ಇನ್ಯಾವ್ದು ಎಲ್ಲಾದ್ರಲ್ಲೂ ಚೆನ್ನಾಗಿ ಮಾಡಿದೀನಿ, ಅದೊಂದ್ರಲ್ಲಿ ನಂಗೆ ಡೌಟ್ ಇದೆ. ಜನಗಳಿಗೆ ಯಾವ್ದು ಇಷ್ಟ ಆಗುತ್ತೆ ಅಂತ ಕೇಳಿ. ಅದು ಸೀನ್ ಇಷ್ಟ. ನಾನು ಚೆನ್ನಾಗಿ ಮಾಡಿರೋ ಸೀನ್ ಇಷ್ಟ ಆಗಲ್ಲ, ಈ ಸೀನಲ್ಲಿ ಕಣ್ಣೀರ್ ಹಾಕಿದ್ದೀನಲ್ಲ ಇಷ್ಟ ಆಗುತ್ತೆ. ಓಕೆ, ಸೊ ಹಾಗೆ ಓವರ್ ಆಲ್ ಈಗ ಸಿನಿಮಾ ಆಸ್ ಅನ್ ಆಡಿಯನ್ಸ್ ಅಂತ ನೋಡುವಾಗ ನಿಮಗೆ ಏನು ಅನಿಸಿದೆ? ಬಿಕಾಸ್ ಯು ಆರ್ 2 ಫಿಲಮ್ ಓಲ್ಡ್ ಇವಾಗ, ಸೀನಿಯರ್ ಸಿನಿಮಾ ನೋಡಿದ್ದೀರಾ ನೀವು? ಆ್ಯಕ್ಚುಲಿ ಅವ್ರ ಸರ್ದು ವರ್ಕ್ ನೋಡಿದ್ದೀರಾ, ಹೀರೋ ಸರ್ದು ವರ್ಕ್ ನೋಡಿದ್ದೀರಾ, ಹಿಂಗೆ ಅನ್ಸುತ್ತೆ ಓಕೆನಾ ಈ ಸಿನಿಮಾ ಯಾವ ಥರ ಇದೆ? ನನ್ನ ಅನಿಸಿಕೆ ಪ್ರಕಾರ, ನನ್ನ ಎಕ್ಸ್ಪರ್ಟೀಸ್ ಪ್ರಕಾರ ನಿಜ ಹೇಳಬೇಕು ಅಂದ್ರೆ ನನಗೆ ಅನ್ನಿಸ್ತಿರೋದು ಈ ಒಂದು ಸಿನಿಮಾ ರೋಣ ಅನ್ನೋದು ಸೂಪರ್ ಡೂಪರ್ ಹಿಟ್ ಆಗುತ್ತೆ. ಈ ರಾಬರ್ ಅವ್ರಿಗೆಲ್ಲ ಇಷ್ಟ ಆಗ್ಬಿಡುತ್ತೆ. ಆಕ್ಷನ್ ಸಿನಿಮಾ ಬೇಕಾ? ನಮ್ಮಲ್ಲಿದೆ. ಲವ್ ಸ್ಟೋರಿ ಬೇಕಾ? ನಮ್ಮಲ್ಲಿದೆ. ನಂದಿರೋದೇ ಒಂದು ದೊಡ್ಡ ಸೀನು, ಆ ಲವ್ ಸೀಕ್ವೆನ್ಸ್. ಇನ್ನೇನು ಪೊಲಿಟಿಕಲ್ ಡ್ರಾಮಾ ಬೇಕಾ? ಅದು ಇದೆ. ಮರ್ಡರ್ ಥ್ರಿಲ್ಲರ್ ಬೇಕಾ? ಅದು ಇದೆ. ಹಂಗೆ ಎಲ್ಲ ಜಾನರ್ದು ಮಿಕ್ಸ್ಚರ್ ಇದು. ಅಂದ್ರೆ ಇದು ಆಕ್ಚುಲಿ ಹೇಳ್ಬೇಕಂದ್ರೆ ಅದೇ ನೀವು ಬಂದಾಗ ಕೇಳಿದ್ರೆ ಯಾವ ಜಾನರ್ ಅಂತ ಹೇಳಿ, ಅಂದ್ರೆ ಒಂದೇ ಜಾನರ್ ಅಂತ ಫಿಕ್ಸ್ ಇಲ್ಲ ಅದು. ಅಂದ್ರೆ ಮಿಕ್ಸ್ಚರ್ ಆಫ್ ಆಲ್ ಜಾನರ್ಸ್. ಆಕ್ಷನ್ ಇದೆ, ಪೊಲಿಟಿಕಲ್ ಡ್ರಾಮಾ ಇದೆ, ಥ್ರಿಲ್ಲರ್ ಇದೆ, ಸಸ್ಪೆನ್ಸ್ ಇದೆ, ಸಾಂಗ್ಸ್ ಇದೆ, 4 ಫೈಟ್ ಇದೆ. ಅವರು ವಾಯ್ಸ್ ಅಂತ ಕೇಳಿದ್ರೆ ಅದು ದೇವಿ ಸಾಂಗ್. ಆಂಟನಿ ದಾಸ್ ಅಂತ ಹೇಳಿ ನೀವು ಒಂದ್ಸಲ. ಅಯ್ಯೋ ದೇವ್ರೆ, ನಂಗೋಸ್ಕರ ವಿಸಿಲ್ ಹೊಡೆದಿದ್ದಾರೆ. ಯಾವ್ದಾರು ಒಂದು ಸಾಂಗ್ ಹೇಳಿ ಹೋಗ್ಲಿ, ಲಿರಿಕ್ಸ್ ಹೇಳಿ ಅಟ್ಲೀಸ್ಟ್. ಆಂಟೋನಿ ದಾಸನ್ ಹಾಡಿರುವ ಹಾಡಿನ ಲಿರಿಕ್ಸ್. ಸಿನಿಮಾದ ಹೇಳಿ ರಿಲೀಸ್ ಆಗಿದೆಯಲ್ಲ, ಲಿರಿಕ್ಸ್ ಇದಾಗ್ತಾ ಇದೆ, ಕನ್ಫ್ಯೂಸ್ ಆಗ್ತಾ ಇದೆ. ಅವರು ತುಂಬಾ ಹಾಡ್ನಾಗ ಜ್ಞಾಪಕ ಇಟ್ಕೊಂಡಿರ್ತಾರೆ. ಸೊ 1-2 ಸಾವಿರ ತನಕ ಇರುತ್ತೆ.
ಒಂದೊಂದು ಸಿನಿಮಾದಲ್ಲೂ ಜಾಸ್ತಿನೇ 10 ಹಾಡು 5 ಹಾಡು ಅಲ್ಲಿ 5 ಹಾಡು ಇಲ್ಲಿ ಕರೆಕ್ಟ್ ಜ್ಞಾಪಕ ಇರೋದು ಕಷ್ಟ. ವಯಸ್ಸಾಗಿದೆ ಹೇಳ್ತಾರೆ. ನನಗೆ ಎಲ್ಲ ಸಾಂಗು ಬಿಕಾಸ್ ಗಗನ್ ಬದೇರಿಯಾ ಇಸ್ ಎ ವೆರಿ ಗುಡ್ ಮ್ಯೂಸಿಕ್ ಡೈರೆಕ್ಟರ್. ತುಂಬ ಅಲ್ಲ ಇದು ನಂಗೆ ಬೇಸಿಕಲಿ ಟೀಸರ್ದು ಮ್ಯೂಸಿಕ್ ಕೇಳುವಾಗಲೇ ತುಂಬ ಯೂನಿಕ್ ಅಂತ ಬಿಕಾಸ್ ಈಸ್ ಎ ಕ್ಲಾಸ್ ಅಂದರೆ ಆ ಥರ ಕ್ಲಾಸ್ ಸಿನಿಮಾಗಳಲ್ಲೇ ಜಾಸ್ತಿ ಅವರು ಮ್ಯೂಸಿಕ್ ಮಾಡಿರೋದು ಇಲ್ಲಿ ತನಕ. ಇದ್ರಲ್ಲಿ ಕಂಪ್ಲೀಟ್ಲಿ ಮಾಸ್ ಅಪೀಲ್. ನೀವು ಸಿನಿಮಾ ನೋಡಿ ಬ್ರೋ, ಇದು ಬೇರೆ ತರ ಡಿಫ್ರೆಂಟ್ ಇದಾಗುತ್ತೆ. ಹೌದೌದು, BGMs ಗೆ ನೀವು ಫ್ಯಾನ್ ಆಗೇ ಆಗ್ತೀರಾ ಈ ಸಿನಿಮಾ. ಬೇರೆ ತರ ಹೀರೋ ಇಂಟ್ರೊಡಕ್ಷನ್ ಆಗಲಿ, ಆಮೇಲೆ ಶರಸಾರ್ ಇಂಟ್ರೊಡಕ್ಷನ್ ಆಗಲಿ, ಹೀರೋಯಿನ್ ಇಂಟ್ರೊಡಕ್ಷನ್ ಆಗಲಿ, ಪ್ರತಿ ಒಬ್ಬೊಬ್ರಿಗೆ ಒಂದೊಂಥರ ಡಿಫ್ರೆಂಟ್ ಆಗಿ ಕೊಟ್ಟಿದ್ದಾರೆ. ಏನ್ ಬೇಕು ಆ ಥರ ಕೊಟ್ಟಿದ್ದಾರೆ. ಹೀರೋಯಿನ್ ಇಂಟ್ರೊಡಕ್ಷನ್ ಅದು ಇದೆ ಹೇಳಿ, ಅದು ಹೆಂಗಿದೆ ಮ್ಯೂಸಿಕ್, ಅದು ಬ್ಯಾಕ್ಗ್ರೌಂಡ್ ಥೀಮ್ ಸೌಂಡ್ ಮಾಡಿ ಅವಾಗೆಲ್ಲ ಹೇಳಿದ್ರಲ್ಲ ಟ್ಯೂನ್ ಎಲ್ಲ ಹೇಳಿ. ಟ್ಯೂನ್ ಹಾಂ ಯಾವ ಥರ ಇದೆ ಮ್ಯೂಸಿಕ್ ನಿಮಗೆ? ಇದು ಯಾವ ಇಂಟರ್ವ್ಯೂ ಗುರು, ಕಷ್ಟ ಆಗ್ತಿದೆ ನಂಗೆ. ಇವರಿಗೆ ಲಿರಿಕ್ಸ್ ಗೊತ್ತಿಲ್ಲ, ಲವ್ ಸೀನಲ್ಲಿ ಆ್ಯಕ್ಟ್ ಮಾಡಕ್ಕೆ ಬರಲ್ಲ. ಅಲ್ಲ ಲಿರಿಕ್ಸ್ ಗೊತ್ತಿಲ್ಲ. 7ನೇ ತಾರೀಕು ಸಿನಿಮಾಗೆ ಬಂದು ಇವ್ರು ಹೇಳಿದ ತಪ್ಪೋ ನಿಜಾನೋ ಅಂತ ನೀವು ಬಂದು ಹೇಳಲೇಬೇಕು. ಓಕೆ, ಅಟ್ಲೀಸ್ಟ್ ಈಗ ನೀವಿಬ್ಬರು ಹೇಳಿ ಯಾರೆಲ್ಲ ಆ್ಯಕ್ಟರ್ಸ್ ಜೊತೆಗೆ ವರ್ಕ್ ಮಾಡಿದ್ರು. ಬಿಕಾಸ್ ಅವಿನಾಶ್ ಸರ್ ಇದ್ದಾರೆ, ಶರತ್ ಲೋಹಿತಾಶ್ ಅವರು ಇದ್ದಾರೆ, ಬಾಲರಾಜವಾಡಿ ಅವರು ಇದ್ದಾರೆ, ಮಾಲತಿ ವಿಜಯ್ ಅವರು ಇದ್ದಾರೆ, ಅಲ್ಲ ಸಾರಿ ಮಾಲೂರು ವಿಜಯ್ ಅವರು, ಸಂಗೀತಾ ಮೇಡಮ್, ರಂಜನ್ ಶೆಟ್ಟಿ ಸರ್ ಇದ್ದಾರೆ, ಆಮೇಲೆ ವಜ್ರಧೀರ್ ಸರ್, ಆಮೇಲೆ ಶ್ರೀಧರ್ ಸರ್ ಇದ್ದಾರೆ. ಆಮೇಲೆ ಇನ್ನೊಂದು ಇದಂತಂದ್ರೆ ಒಂದು 80 ರಿಂದ 85 ಜನ ರಂಗಭೂಮಿ ಕಲಾವಿದರು ಇದ್ದಾರೆ ಇದರಲ್ಲಿ. ಸೊ ಶೇರ್ ಯುವರ್ ಎಕ್ಸ್ಪೀರಿಯನ್ಸಸ್ ಇಬ್ರು. ಈಗ ನಾವಂತ ದೊಡ್ಡ ಕಲಾವಿದರ ಜೊತೆ ವರ್ಕ್ ಮಾಡೋದೇ ನಮಗೊಂದು ಲಕ್ಕಿದು. ಅಂದರೆ ನನ್ನ ಹೊಸ ಮೂವಿ, ನನ್ನ ಫಸ್ಟ್ ಸಿನಿಮಾಗಳಲ್ಲೇ ನನಗೆ ಈ ಥರ ಒಂದು ದೊಡ್ಡ ಸ್ಟಾರ್ ಕ್ಯಾಸ್ಟ್ ಜೊತೆ ವರ್ಕ್ ಮಾಡ್ತಿರೋದೇ ಒಂದು ಖುಷಿ. ಏನಂದರೆ ಅವ್ರು ಯಾವ ಥರ ವರ್ಕ್ ಮಾಡ್ತಾರೆ, ಅವ್ರು ಯಾವ ಥರ ಸ್ಕ್ರಿಪ್ಟ್ ಓದ್ತಾರೆ ಅನ್ನೋದನ್ನೆಲ್ಲ ನಾನು ನೋಡೋಕ್ಕೆ ಸಿಕ್ತು ಇಲ್ಲಿ. ನಾನು ನಾರ್ಮಲಾಗಿ ಈ ಥರ ನಾವು ಓದೋ ಥರ ಅಲ್ಲ, ಅವರು ಬೇರೆ ಥರನೇ ಓದ್ತಾರೆ. ರಘು ನೋಡು, ಅವ್ರು ನಮ್ಗೆ ಹೇಳ್ಕೊಟ್ಟು ಇದ್ದಾರೆ. ಸ್ಕ್ರಿಪ್ಟ್ ಅಂದರೆ ಅರ್ಥ ಮಾಡ್ಕೊಳ್ಳೋ ರೀತಿ, ಸುಮ್ಮನೆ ಓದಿದ್ರೆ ಅದು ಸ್ಕ್ರಿಪ್ಟ್ ಆಗಲ್ಲ. ಏನು ನಡೀತಿದೆ ಸೀನು. ಪ್ರಕೃತಿ ಅವ್ರು ಯಾವ ಥರ ಓದ್ತಾರೆ? ಅವರು ನನಗೆ ತುಂಬ ಟಿಪ್ಸ್ ಕೊಟ್ಟಿದ್ದಾರೆ ಈ ಸಿನಿಮಾಕ್ಕೋಸ್ಕರನೇ. ಅವರು 2 ಸಿನಿಮಾ ಅವ್ರು ಹಿಂಗೆ ಓದ್ತಿದ್ರು ಅಂತ ಸ್ಕ್ರಿಪ್ಟ್ನ ಕನ್ನಡಕ್ಕೆ ಹಾಕೊಂಡು ಓದ್ತಿದ್ರು ಅಥವಾ ಸುಮಾರು ಒಂದು 20 ಸತಿ ಓದಿದ್ದಾರೆ ನಮ್ಮ ಸ್ಕ್ರಿಪ್ಟನ್ನು. ಫುಲ್ ಬಾಂಡ್ ಸ್ಕ್ರಿಪ್ಟ್ ಬೈ ಹಾರ್ಟ್ ಬರುತ್ತೆ ಇವಾಗ. ಬರುತ್ತೆ. ಒಂದು ಡೈಲಾಗ್ ಕೂಡ ಸೇರ್ಸಿ ಹೇಳ್ತಾರೆ. ಅದು ಡೈಲಾಗ್ಸ್ ಅವ್ರದ್ದು ಹೋಗ್ಲಿ ಹೇಳಿ, ಅವ್ರದ್ದು ಹೇಳ್ತಾರೆ ಅವರು. ಹೇಳಿ ಅವ್ರ ಡೈಲಾಗ್. ಬಂದೆ ಆಂಟಿ ಅವ್ರದ್ದು ಸೇರ್ಸಿ ಹೇಳಿದಾರೆ. ಅವ್ರದ್ದು ಬೇಕಾದ್ರೆ ನಾನು ಹೇಳ್ತೀನಿ. ನೋಡಿ, ಬಂದೆ ಆಂಟಿ ಅನ್ನೋದೊಂದು ಚೆನ್ನಾಗಿ ಹೇಳ್ತಾರೆ. ಅದು ಇಡೀ ಸೆಟ್ ಆ್ಯಕ್ಚುಲಿ ಇಲ್ಲಿ ಏನು ಮಾಡಿದ್ರು ಅಂದ್ರೆ ಸಿನಿಮಾ ಹಾಕಿಂತ ಮುಂಚೆಗೆ, ಸಿನಿಮಾ ಸೆಟ್ ಹೋಗೋಕ್ಕಿಂತ ಮುಂಚೆಗೆ ಸ್ಕ್ರಿಪ್ಟ್ ರೀಡಿಂಗ್ ಅಂತ ಯಾರು ಮಾಡಲ್ಲ. ಅಂದ್ರೆ ಸ್ಕ್ರಿಪ್ಟ್ ಕೊಟ್ಟು ಆ ಸ್ಕ್ರಿಪ್ಟ್ ರೀಡಿಂಗ್ ಅಂತ ಮಾಡಿಸಿದ್ವಿ ಒಂದು 5-6 ದಿನ. ಅದಾದಮೇಲೆ ರಿಹರ್ಸಲ್ ಮಾಡಿಸಿದ್ವಿ. ಸೊ ಅದಕ್ಕೋಸ್ಕರ ಅಲ್ಲಿ ಸೆಟ್ಟಲ್ಲಿ ಹೋದಾಗ ಯಾರು ಸೈಕಲ್ ಹೊಡಿಲಿಲ್ಲ, ತಿರ್ಗಾ ಯಾರು ಜಾಸ್ತಿ ಟೇಕ್ ತಗೊಳ್ಳಲ್ಲ. 1 ಟೇಕ್ 2 ಟೇಕ್ ಆಲ್ಮೋಸ್ಟ್ ಇವಾಗ ಇಲ್ಲಿ ಹೇಳ್ಸೋಣ, ಇಲ್ಲಿ ಹೇಳ್ಬೇಕಲ್ಲ ಫಸ್ಟ್ ಹೇಳಿ. ನೋಡಿ ನನ್ನ ಒಂದು ಟ್ಯಾಲೆಂಟ್ ನೋಡಿ, ಬಂದೆ ಆಂಟಿ ಡೈಲಾಗ್ ಎಷ್ಟು ಚೆನ್ನಾಗಿ ಹೇಳಿದ್ದೀನಿ ಅಂದ್ರೆ ನೆನ್ಪಿಟ್ಟು. ಅದೇ ನಿಮ್ ಡೈಲಾಗ್ ಅವ್ರು ಹೇಳ್ತಾ ಇದ್ದಾರೆ. ಬಂದೆ ಆಂಟಿ ಅನ್ನೋದು ಇಡೀ ಸೆಟ್ಟೇ ನೆನ್ಪಿಟ್ಕೊಂಡಿತ್ತು ಅಲ್ಲಿ. ಕಾವ್ಯ ಬಂದೆ ಆಂಟಿ ನೋಡಿ, ನೀವು ಅವ್ರದ್ದು ಹೇಳಿ ಹೋಗ್ಲಿ. ಅವಮಾನ ಆಗ್ತಿರೋದು ಗೊತ್ತಾಗ್ತಿಲ್ವಾ ನಿಮ್ಗೆ? ಅವಮಾನ ಡೈಲಾಗ್ಲಿ ಅವ್ರು ಅಷ್ಟು ಚೆನ್ನಾಗಿತ್ತು. ಅವ್ರ ಡೈಲಾಗ್ ಹೇಳಿ, ಕಾವ್ಯ ಅಂತ ಕರೆಯೋಣ. ಕಾವ್ಯ ಬಂದೆ ಆಂಟಿ. ನೀವು ಹೇಳಿ. ಏನು ಅನ್ಸ್ತಿಲ್ವಾ ಸುಜಯ್ ಅವರೇ? ನಂಗೆ ನಿಜವಾಗ್ಲೂ ಅನ್ನಿಸ್ತಾ ಇಲ್ಲ. ನೀವು ಹೇಳಿದಾಗ ಹೇಳಿ. ಅಲ್ಲ ಅವ್ರು ಹೇಳಿದಾಗ ಡೈಲಾಗ್ ಇದಾವೆ. ಈಗ ಹುಡುಗಿ ಡೈಲಾಗ್ ಹುಡುಗ ಹೇಳಿದ್ರೆ ಏನ್ಸುತ್ತೆ ನೀವು ಹೇಳ್ಬೇಕು. ಟೀಸರ್ ಅಲ್ಲೂ ಡೈಲಾಗ್ ಇದೆ. ವಾಯ್ಸ್ ಮಾಡ್ಯುಲೇಷನ್ ಮಾಡೋದಕ್ಕೆ ನಿಮ್ಗೆ ಕೇಳ್ತಾ ಇದೆ ಅಷ್ಟೇ. ಸರ್ ಯಾರು ನಿಮ್ಮಷ್ಟು ವಾಯ್ಸ್ ಆಯ್ತು, ಅದನ್ನೇ ಹೇಳಿ. ಕಾವ್ಯ ಬಂದೆ ಆಂಟಿ ನೋಡಿ. ಏನಿದೆ ಇದ ಡೈಲಾಗು? ನನ್ನ ಆಕ್ಟಿಂಗ್ ಪ್ರತಿಭೆ ನಿಮ್ಗೆ ಗೊತ್ತಾಗ್ತಿಲ್ಲ, ಅದಕ್ಕೆ ಟೀಚರಲ್ಲಿ ತೋರಿಸಿಲ್ಲ. ಇವ್ರು ಹೇಳಿ ಶಾಕ್ ಆಗ್ಬಿಡ್ತಿರೋ ಅಂತ. ಓಕೆ ಸರಿ, ಅವ್ರ ಡೈಲಾಗ್ ಹೇಳಿ. ಏನಾದ್ರು ಅದನ್ನ ಕೇಳ್ತಾ ಇದ್ದಾರೆ. 20 ಸಲ ಓದಿದ್ರಂತಲ್ಲ, ಹೇಳಿ ಯಾವ್ದಾರು ಒಂದು ಡೈಲಾಗ್ ಹೇಳಿ. ನಂಗೆ ನೆನಪಿದೆ. ನನಗೆ ಬರ್ಡೇ ಎಲ್ಲ ಸೆಲೆಬ್ರೇಟ್ ಮಾಡೋದಕ್ಕೆ ಇಷ್ಟ ಇಲ್ಲ. ಯಾಕೆ? ಏಜ್ ಗೊತ್ತಾಗುತ್ತೆ. ಆ ಡೈಲಾಗೇ ಇಲ್ಲ, ಅದಲ್ಲೇ ಕಟ್ಟ. ಅದೆಲ್ಲಿದೆ ಅದು? ಸರ್ ಇವ್ರು ಕಾಸ್ಟಿಂಗ್ ಮಾಡೇ ತಗೊಂಡಿದ್ರಲ್ಲ ಪ್ರಕೃತಿನ? ಯಾವುದು ಕಾಸ್ಟಿಂಗ್ ಮಾಡೇ ತಗೊಂಡ್ರಿ ಅಲ್ಲ, ಆಡಿಷನ್ ಎಲ್ಲ ಮಾಡಿ. ಆಲ್ ದ ಬೆಸ್ಟ್ ಸರ್. ಸಿನಿಮಾ ಮುಗಿದ್ಮೇಲೆ ಆಲ್ ದ ಬೆಸ್ಟ್. ಪಾಪ ಸ್ಟಾರ್ಟ್ ಆಗಕ್ಕೆ ನನಗೂ ಎಷ್ಟೊಂದು ಹೇಳಕ್ ಆಗ್ತಾ ಇಲ್ಲ, ಹೇಳಕ್ಕಾಗ್ತಿಲ್ಲ. ಪ್ರೊಡಕ್ಷನ್ ಇಂದ ಬೇರೆ ಇದ್ದೀರಾ. ನೀವಿಬ್ರು ಬೆಸ್ಟ್ ಫ್ರೆಂಡ್ಸಾ? ಎಷ್ಟು ವರ್ಷ? ನಮ್ಮ 3 ಫ್ರೆಂಡ್ಸ್ ಎಲ್ಲವನ್ನು ತೆಗೆದು ಇಟ್ಟುಕೊಂಡು ಒಂದೇ ಕ್ಲಾಸ್ ಇಟ್ಟಿಕೊಂಡಿದ್ದೀವಿ. ಬಟ್ ಒಳ್ಳೇದಾಗ್ಲಿ ಆ್ಯಕ್ಚುಲಿ ಪ್ರಕೃತಿ ಅವರೇ.
ಇಡೀ ತಂಡಕ್ಕೆ ನಿಮಗೆ ಒಳ್ಳೇದಾಗಲಿ, ತಂಡದಿಂದ ನಿಮಗೂ ಒಳ್ಳೇದಾಗಲಿ. ನಿಮ್ಗೂ ಒಳ್ಳೇದಾಗ್ಲಿ. ಸೊ ಏನು ಹೇಳಕ್ಕೆ ಇಷ್ಟಪಡ್ತೀರಾ? 7ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಾ ಇದೆ. ಯಾವ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಅವ್ರ ಸಿನಿಮಾ ನೋಡೋಕೆ ಬರಬೇಕು? ಪ್ರಕೃತಿ ಅವರು ಆಬ್ವಿಯಸ್ಲಿ ಅವ್ರು ಇದ್ದಾರೆ ಅಂತ ನೋಡೋಕೆ ಬರ್ತಾರೆ. ಅದು ಹೌದು ಸರ್, ಅವ್ರಿಗಿರೋ ಫಾಲೋವರ್ಸು ನಮ್ಗಿಲ್ಲ. ನಂಗೆ ತುಂಬಾ ಬೇಜಾರಾಯ್ತು. ಯಾವ್ದು ಗೊತ್ತಾ, ನೀವು ಸ್ಟಾರ್ ಕಾಸ್ಟ್ ಬಗ್ಗೆ ಮಾತಾಡಿದ್ರಿ. ಶರತ್ ಲೋಹಿತಾಶ್ವ ಸರ್ ಇದ್ದಾರೆ, ಅವಿನಾಶ್ ಸರ್ ಇದ್ದಾರೆ, ಪ್ರಕೃತಿ ಪ್ರಸಾದ್ ಅವರು ಇದ್ದಾರೆ ಅನ್ನೋ ಲೈನ್ ಯಾಕೆ ಬರ್ಲಿಲ್ಲ? ಕರೆಕ್ಟ್, ಅದು ಅವ್ರು ಹೇಳಿದ್ರಲ್ಲ, ಇಲ್ಲೇ ಪ್ರೆಸೆಂಟ್ ಇದ್ದಾಗ ಇನ್ನೇನು ಹೇಳ್ತಾರೆ, ನಿಮ್ದು ಯಾವ ಥರ ಓದ್ತೀರಾ ಸ್ಕ್ರಿಪ್ಟ್ ಅಂತೆಲ್ಲ ಹೇಳಿದ್ರು ಅವರು. ಆ್ಯಕ್ಚುಲಿ ಕವರ್ ಆಯ್ತಲ್ಲ. ಆಮೇಲೆ ಇವರಿಂದ ತೊಂದರೆ ಏನಾಯ್ತು ಸರ್, ಇದು ಸೆಟ್ಟಲ್ಲಿ ಇವರ ಫ್ಯಾನ್ಸ್ ಜಾಸ್ತಿ, ಅದರಿಂದ ನಮ್ದು ಎಷ್ಟೊಂದು ಸೀನ್ಗಳು ಲೇಟ್ ಆಗಿದೆ. ಏನು ಕಂಟಿನ್ಯೂ ಬರೋದು, ಕಂಟಿನ್ಯೂ ಸರ್, ಕಂಟಿನ್ಯೂ. ಸೀನಿಯರ್ ಆರ್ಟಿಸ್ಟ್ ಬನ್ನಿ ಅಂತ ಕರೆದಾಗ ಬನ್ನಿ, ಅವ್ರಿಗೆ ಊಟಕ್ಕೂ ಟೈಮ್ ಇರ್ತಿರ್ಲಿಲ್ಲ. ಪಾಪ ಅವರು ಅಭಿಮಾನಿಗಳ ಮನೇಲಿ ಊಟನೇ ಮಾಡಿಲ್ಲ ಅವರು ಎಲ್ಲ ಅಲ್ಲೇ. ಅಂತ ಕಷ್ಟದಲ್ಲೂ ನಮ್ಮ ಸಿನಿಮಾ ಬಂದು ಆಕ್ಟ್ ಮಾಡೋಗಿದ್ದಾರೆ. ನೋಡಿ, ಸಿನಿಮಾ ಅಟ್ಲೀಸ್ಟ್ ಸಿನಿಮಾ ರಿಲೀಸ್ ಆಗೋ ತನಕ ಇರ್ತಾರ ಅವರು. ಹೇಗೆ ದುಬೈ ಹೋಗ್ತಾ ಇದ್ದಾರೆ ಆಕ್ಚುಲಿ, ಸಿನಿಮಾಗೆ ಬರ್ತಾ ಇಲ್ಲ ನೀವು ನೋಡಕ್ಕೆ? ಅವರು ಹೌದು, ಬೇರೆ ಎಲ್ಲೋ ದೇವಸ್ಥಾನಕ್ಕೆ ಹೋಗ್ತಾ ಇದ್ದಾರೆ, ದುಬೈ ದೇವಸ್ಥಾನ. ಸರಿ, ಹಾಗಾದ್ರೆ ಯಾಕೆ ಬರಬೇಕು ಪ್ರೇಕ್ಷಕರು ಹೇಳಿ? ನೀವು ಇರಲ್ಲ ಅವತ್ತಲ್ಲಿ. ನಾನು ನಿಜವಾದ ಕಣ್ಣೀರು ಹಾಕಿದ್ದೀನಿ ಈ ಸಿನಿಮಾದಲ್ಲಿ. ದಯವಿಟ್ಟು ಬಂದು ನನಗೆ ಸಪೋರ್ಟ್ ಮಾಡಿ, ನಮ್ಮ ಸಿನಿಮಾನ ಸೂಪರ್ ಹಿಟ್ ಮಾಡಿಕೊಡಿ. ಸರ್ ನೀವು ಹೇಳಿ, ಯಾಕೆ ಬರ್ಬೇಕು ಸಿನಿಮಾ ನೋಡೋಕ್ಕೆ? ಸರ್, ಸಿನಿಮಾ ಇದು ಹೊಸ ಟೀಮ್ ಸರ್, ಹೊಸ ಕತೆ ಇದೆ, ಹೊಸ ಕಂಟೆಂಟ್ ಇದೆ ಸರ್. ಆಮೇಲೆ ಇನ್ನೊಂದು ಟೀಮಾಗಿ ಮಾಡಿದ್ದೇವೆ ಸರ್, ಎಲ್ಲರೂ ಹೊಸಬ್ರೆ, ಹೊಸತನ ಇದೆ ಸರ್. ಹೊಸತನ ಆಲ್ಮೋಸ್ಟ್ ನಮ್ಮ ಕನ್ನಡ ಜನ ಯಾವತ್ತೂ ಕೈ ಬಿಡಲ್ಲ. ಸೊ ಅದೇನು ಕೈ ಹಿಡಿತಾರಂತ ಒಂದು ನಂಬಿಕೆ ನಮ್ಮ ತಂಡಕ್ಕಿದೆ ಸರ್. ಸೊ ಅವರು ನಮ್ಮ ಕನ್ನಡ ಜನ ಬಂದು ಥಿಯೇಟ್ರಿಗೆ ಸಿನಿಮಾ ನೋಡಿ ಆರೈಸ್ಬೇಕಂತ ಕೇಳ್ಕೊಳ್ತಾ ಇದ್ದೀನಿ. ಹೇಳಿ ಸರ್. ಎಲ್ರಿಗೂ ನಮಸ್ಕಾರ. ನವೆಂಬರ್ 7ಕ್ಕೆ ನಮ್ಮ ಇರೋಣ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಇದೊಂದು ಎಲ್ಲ ಹೊಸಬ್ರು ಕೂಡ್ಕೊಂಡು ಜೊತೆಲಿ ಹಿರಿಯ ಕಲಾವಿದರುಗಳನ್ನೂ ಸೇರಿಸ್ಕೊಂಡು ಒಂದು ಹೊಸ ಪ್ರಯತ್ನ ಮಾಡ್ತಾ ಇದ್ದೀವಿ. ನಮ್ಮ ಡೈರೆಕ್ಟ್ರು ಹೊಸಬ್ರಿದ್ದಾರೆ, ನಾನು ಹೊಸಬ್ರಿದ್ದೀನಿ, ಜೊತೆಲಿ ಒಂದೊಳ್ಳೆ ಸೀನಿಯರ್ ಆರ್ಟಿಸ್ಟ್ಗಳನ್ನೆಲ್ಲ ಸೇರಿಸ್ಕೊಂಡು ನಿಮ್ಗೊಂದು ಒಳ್ಳೆ ಕಂಟೆಂಟ್ ಇಟ್ಕೊಂಡು ಬರ್ತಾ ಇದ್ದೀವಿ. ಒಂದು ಪೊಲಿಟಿಕಲ್ ಡ್ರಾಮಾ ಆಗಿರುತ್ತೆ, ಸೈನ್ಸು, ಫ್ರಿಕ್ಷನ್ನು, ಡಿವೈನ್ ಫೀಲ್ ಇರುತ್ತೆ, ಮತ್ತು ಏನದು ಆ್ಯಕ್ಷನ್ ಥ್ರಿಲ್ಲರ್ ಆಗಿರುತ್ತೆ. ಸೊ ನಿಮಗೆ ಏನು ನೀವು 100 ರೂಪಾಯಿ 120 ರೂಪಾಯಿ ಕೊಟ್ಟು ಸಿನಿಮಾ ನೋಡ್ತೀರೋ, ನಿಮ್ಗೊಂದು ಮೋಸ ಆಗದಿದ್ದಂಗೆ ಮಾತ್ರ ನೋಡ್ಕೋತೀವಿ ಅಂತ ನಾನು ಹೇಳಬಲ್ಲೆ. ದಯವಿಟ್ಟು ಯಾರೂ ಮಿಸ್ ಮಾಡ್ದಂಗೆ ಎಲ್ಲರೂ ನವೆಂಬರ್ 7ಕ್ಕೆ ಥಿಯೇಟ್ರ್ಗಳಿಗೆ ಬಂದು ಸಿನಿಮಾ ನೋಡಿ ನಮ್ಮಂಥವ್ರನ್ನ ಬೆಳೆಸಿ ಅಂತ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. 3 ಜನಕ್ಕೂ ಒಳ್ಳೆಯದಾಗಲಿ. ನವೆಂಬರ್ 7ನೇ ತಾರೀಕಿಗೆ ಆಲ್ ದಿ ಬೆಸ್ಟ್. ಟೆಕ್ನಿಷಿಯನ್ಸ್ ಈ ಸಿನಿಮಾದಲ್ಲಿ ಸಾಕಷ್ಟು ಜನ ವರ್ಕ್ ಮಾಡಿದ್ದಾರೆ, ಅವ್ರ ಬಗ್ಗೆ ಹೇಳಿ ಸರ್. ಎಡಿಟರ್ ಜ್ಞಾನೇಶ್ ಅಂತ ಹೇಳಿ ಸರ್, ಯುವರತ್ನ ಗೀತಾ ಮಾಡಿದ್ದಾರೆ ಸರ್. ಅವ್ರ ಎಕ್ಸ್ಪೀರಿಯನ್ಸ್ ಹೆವಿ ಇದೆ ಸರ್. ನಮ್ಮ ಸಿನಿಮಾನ ಅವ್ರ ಕೈಯಲ್ಲಿ ಹೋದ್ಮೇಲೆ ಬೇರೆ ಲೆವೆಲ್ಗೆ ಹೋಗಿದ್ದಾರೆ ಸರ್. ಅದೇ ಥರ ನಮ್ಮ ಕ್ಯಾಮ್ರಾಮನ್ ಅರುಣ್ ಅಂತೇಳಿ, ಅವ್ರಿಗೂ ಫಸ್ಟ್ ಮೂವಿ ಸರ್. ಬಟ್ ಅವರು ವರ್ಕ್ ನೋಡ್ತಾ ಇದ್ದಾರೆ, ಅದ್ಭುತವಾಗಿ ಮಾಡಿದ್ದಾರೆ ಸರ್. ಓಕೆ, ಆಮೇಲೆ ಅದಾದಮೇಲೆ ಗಗನ್ ಬದೇರಿ ಮ್ಯೂಸಿಕ್ ಸರ್, ಮ್ಯೂಸಿಕ್ ಅಂತ ಎಕ್ಸಲೆಂಟ್ ಕೊಟ್ಟಿದ್ದಾರೆ. ಸೊ ಆಲ್ರೆಡಿ ಇಬ್ಬನಿ ತಬ್ಬಿದ ಇಳಿಯಲ್ಲಿ ಪಿಕ್ಚರ್ ನೋಡಿದ್ದಾರೆ, ಇದರಲ್ಲೂ ಅಷ್ಟೇ ಎಲ್ಲ ಸಾಂಗ್ಸು ಸೂಪರಾಗಿ ಮಾಡಿದ್ದಾರೆ. ಆಮೇಲೆ ಬಿ ಜಿ ಎಮ್ ಸರ್, ಬಿ ಜಿ ಎಮ್ ನೆಕ್ಸ್ಟ್ ಲೆವೆಲ್ ಎಕ್ಸ್ಟ್ರಾಡಿನರಿ ಮಾಡಿದ್ದಾರೆ. ಅವ್ರು ಇರೋದ್ರಿಂದ ಇಲ್ಲಿವರೆಗೆ ಬಂದಿದ್ದಾರೆ ಸರ್. ಎಸ್ ಸರ್, ಸೂಪರ್. ಒಳ್ಳೆಯದಾಗಲಿ 3 ಜನಕ್ಕೂ, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಸೊ ಸ್ನೇಹಿತರೆ, ಇದಾಗಿತ್ತು ರೋಣ ಸಿನಿಮಾ ತಂಡದ ಕಲಾವಿದರ ಮಾತುಗಳು, ಹಾಗೆ ನಿರ್ದೇಶಕರ ಮಾತುಗಳು. ಈ ಸಿನಿಮಾ ನವೆಂಬರ್ 7ನೇ ತಾರೀಕು ಬಿಡುಗಡೆ ಆಗ್ತಾ ಇದೆ. ದಯವಿಟ್ಟು ಈ ಸಿನಿಮಾನ ಥಿಯೇಟ್ರಲ್ಲೇ ನೋಡಿ. ಧನ್ಯವಾದಗಳು.